ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಉದ್ದೇಶ ಏನು? ಮಾನಸಿಕ ಕಾರ್ಯಕ್ರಮ ನಾವು ಏನ್ ಮಾಡಕತ್ತೀವಿ, ಅದರಿಂದ ಏನಾಗ್ತೈತಿ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕು. ಎಲ್ಲವೂ ಉದ್ದೇಶ ಐತಿ, ಆದ್ರೆ ಈ ಕ್ರಮ ಎದುರು ನಾವು ವಿಶೇಷ ಅಂದ್ರೆ ವಿಷಯ ಹೋಗ ಎಷ್ಟು ಜನ್ಮ ಹುಟ್ಟು ಬಂದು ಮಾಡಿದ್ದವರು ಎಲ್ಲರೂ ಮಾಡಿದ್ದೈತಿ. ಹೊಸಾಗಿ ಏನ್ ಮಾಡಾಕತ್ತೀವಿ? ಮುಂದುವನೇ ಮೇಳವಿಸುವುದನೇ ನೂತನಂ ಇದೋಡು ಕಾಣಿ. ಹೊಸದೇನೈತಿ ಮಾಡಿದ್ದ ಮಾಡೋ ಕೃಷ್ಣದಾಸ ಎಷ್ಟು ಸಲ ಹುಟ್ಟು ಬಂದ್ರೆ ಇದನ್ನ ಮಾಡೋಣ. ಅದ್ರಾಗ ಎಣ್ಣೆ ಹಾಕೋದು, ಕಣ್ಣಿನ ರೂಪ, ಕಿವಿ ಕಾಯಿನ, ನಾಲ್ಗೆ ರುಚಿ, ವಾಸನೆ, ಸ್ಪರ್ಶ. ಇದೇ ವ್ಯವಸಾಯ. ಬಾಳೆ ಅಂದ್ರೆ ಇದು ಅಷ್ಟ ಹೆಚ್ಚಿದ ಇದನ್ನ ಮಾಡಿ ಯಾರ್ಯಾರು ಇದರಿಂದ ಸುಖ ಸಿಗ್ತೈತೋ ಹೆಂಗೆ ವಿಚಾರ ಮಾಡಿದ್ರೆ ಹೆಂಗೆ ಕಾಣಿಸ್ಕೊಂಡು ಒಬ್ರು ಮಾಡ್ತಾರೆ, ಏನೋ ಮಾಡ್ತಾರೆ. ಅವ್ನು ಗಳಿಸ್ಯಾರ, ನಾವು ಹೊಲ ಹಿಡ್ತೀನಿ, ಹೊಲ 3 ಅಕ್ಷರ ಕೂಡ ಮಕ್ಕಳು ನಡೆದುಕೊಂಡು ಅವ್ನು ಹೆಂಡತಿ ಮಾಡ್ಕೊಂಡು ಅದರಿಂದ ಏನು ಪರಿಣಾಮ? ಏನಾದ್ರೆ ವಿಚಾರ ಪದಕ್ಕೆ ಶಂಕರಾಚಾರ್ಯ ಮುಂದೆ ದೊಡ್ಡ ಸಾಲಿ ಡಿಗ್ರಿ ಮತ್ತೆ ನೌಕರಿ, ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ನಾವು ಏನೇನೋ ವಿಶ್ವಾಧಿಪತಿಗಳಾದ ಅಂತ. ಆದ್ರೆ ಏನಾದ್ರು ಪದಕ್ಕೆ ದೇವಸ್ಥಾನ ಮಾಡಿದ್ರೆ ಆರಾಮದಿ ಇಷ್ಟೆಲ್ಲ ಉನ್ನತ ಹುದ್ದೆಯನ್ನು ಪಡೆದು ಇಷ್ಟೆಲ್ಲ ಬೆಳೆಸಿ ಇಷ್ಟು ಕೋಟಿಗಟ್ಟಲೆ ರೊಕ್ಕ ಬಂಗಾರ ಎಷ್ಟು ಯಾಕ್ರಿ ಇಡಿಸೋದು ಕಂಪನಿ ಹೌದಿಲ್ಲ? ಹಂಗ ನೋಟಿನ ಚೀಲಾನು ಹುಟ್ಟಿದ್ವಿ ಸಮಾಧಾನ ಐತೆ. ನನಗೆ ತೃಪ್ತಿ ಅನ್ನೋದು ಐತೆ ನೋಡ್ತೀವಿ. ನನಗೆ ತೃಪ್ತಿ ಆಗುವಷ್ಟು ಶ್ರೀಮಂತ ಈ ಜಗತ್ತಿನೊಳಗೆ ಯಾರು ಇಲ್ಲ. ಇದನ್ನ ಮಾಡೋದ್ರಿಂದ ನಮ್ಗೆ ತೃಪ್ತಿ ಆಗೈತೆ. ಅದನ್ನ ನೋಡಲೇ ಹಂಗ ಅವ್ರು ನೋಡೊಬ್ರು ನೋಡಿ ಹೋಗ್ತದೆ. ಗತಾನುಗತಿ ಲೋಕಃ ಅಂಗೋ ಸಂವೇದ ನೀಯತೆ. ಇಬ್ಬರು ಬೆನ್ನು ಹೆಚ್ಚು ನಾವು ಕೊಡ್ಬೇಕು. ನಾವು ಮಾಡ್ತಾ ಇದ್ದ ನಾನು ಜಗ್ಗನು ಬೆಳೆದ ನಾನು ಬೆಳಿತೇನೆ. ಅದನ್ನು ತಗೊಂಡು ಏನ್ ಬೆಳೀತು? ಅದರಿಂದ ಈ ಮಕ್ಕಳು ನೌಕರಿ ಹಿಡಿದು ನಾನು ಹೇಳಿ ಶಾಲಿ ಕಲಿಸ್ಬೇಕು, ಮಕ್ಕಳು ನಮ್ಮ ಕಲಿಸಿ ಮತ್ತೆ ಹೆಣ್ಣು ಮಕ್ಕಳು ಬೆಳೆಯ ಶಾಲಿ ಕಲ್ತ ಸೈನ್ಯಾಗ ಆಗ್ತದೆ. ಶಾಲಿ ಕಲ್ತ ದೊಡ್ಡ ನೀವು ಬೆಳೆದು ಬಹಳ ಕಠಿಣ. ಇದೆಲ್ಲ ಈ ವಿಚಾರ ಜಗತ್ತೆಲ್ಲ ಅವ್ರ ವಿಚಾರ ಅಂದ್ರೆ ಇದೊಂದು ಮಹಾತ್ಮರಿದ ಇದೆಲ್ಲ ಕೈ ಬಿಡಬೇಕು. ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಇದರಿಂದ ವಿಮುಖ ಆಗಬೇಕು. ಬಹಿರ್ಮುಖ ವ್ಯಕ್ತಿಯಿಂದ ಏನ್ ಮಾಡಿದ್ರು ಸುಖ ಇಲ್ಲ. ಈ ಜಗತ್ತಿನಾಗ ಏನು ಪ್ರಾಪ್ತಿ ಮಾಡ್ಕೊಂಡು ನಿಂತು ಸುಖ ಆಗಿದೆ ನೋಡ್ಕೊರಿ. ಅದಾಗ ನಾನು ಎಲ್ಲ ತಗದು ಎಷ್ಟು ನಂದು ಎಲ್ಲ ನನ್ನ ಹೆಸರು ಮಾಡ್ತೀನಿ. ಬ್ರಿಟಿಷ್ ಎಂಪರನಷ್ಟು ರಾಜ್ಯಾಧಿಪತಿ ಅವನಿರ್ತಿ ವಿಶ್ವ ನಮ್ಮ ರಾಜ ರಾಣಿ ಸುಖ ಹೊಂದಿದ್ರು. ಬ್ರಿಟಿಷ್ ಎಂಪರ ಸುಖ ಹೊಂದಿದ್ರು. ಅಷ್ಟು ಗಳಿಸಕ್ಕಾಗತ್ತೆ ನಮ್ಗೆ ಯಾಕ್ರಿ? ಸೂರ್ಯ ಮುಣದ ಸಾಮ್ರಾಜ್ಯ ಎಲ್ಲ ನಮ್ಮ ಹೆಸರು ಆರಾಮ್ ಇರಕ್ಕಾಗ್ತದೆ. ಅಪಾಹಪಿ ಅದರ ಸಂಬಂಧ ಎಷ್ಟು ಕರ್ಮಗಳನ್ನು ಮಾಡಿದ್ರೆ ಹಿಂದಿನ ಜನ್ಮಗಳನ್ನು ಹೊಂದಿರ್ತಾರೆ. ಹೆಚ್ಚಿನ ದಿನ ಗಳಿಸ್ಬೇಕನ್ನೋ ಆಶೆ ಹೋಗ್ಲಿಲ್ಲ ಇನ್ನ ಸೌಕರ್ಯ. ಅದಕ್ಕೆ ಅದನ್ನು ಮಾಡ್ಬೇಕಾದ್ರೆ ಕರ್ಮಗಳನ್ನು ಮಾಡ್ತಾರೆ. ಏನ ಕರ್ಮಗಳನ್ನು ಮಾಡೋ ಉಚಿತವೇ ಮನುಷ್ಯ ಮಾಡೋ ಉಚಿತವೇ ಕೂಡೆ ಬಾಧೆ ಬಹಳರುವುದು ಧನದ ನೋವು ತಿಳಿದು ಧನವ ನೆನಸುವಂಗೆ ದುರಿತ ಕೋಟಿ ಕುದಿದ ತಲುವು ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡುತ್ತಾರೆ. ಹೆಂಗೆ ಗಳಿಸಿ ಇದನ್ನು ನ್ಯಾಯವಾಗಿ ಗಳಿಸಿದೆ. ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳ ವ್ಯವಹಾರ ಮಾಡಬೇಕಂತ ಶಾಸ್ತ್ರಿಗಳು
ನಿನ್ನದನ್ನೋದ್ರಾಗ ಧರ್ಮಕ್ಕೆ ಇನ್ನೊಬ್ಬರಿಗೆ ತೊಂದರೆ ಆಗದಂಗ ಮುಕ್ತಗೊಳಿಸ. ಅದನ್ನ ಭೋಗ ನಿನ್ನದನ್ನೋದ್ರಾಗ ಅಷ್ಟೇ ನೀನ್ ನೋಡ್ಕೋ, ಅನ್ಯದ್ರಾಗ ಹಿಡಿಕಪ್ಪ ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷ ಅದು ಬಂತ ಮನಸ್ಸಿನಾಗ ಬಂದಂದ್ರ ಏನ ಜನ್ಮಗಳ ಕಾಲಕ್ಕೆ ಹೋಗ್ತಾರ. ಇನ್ನೊಬ್ಬರ ಧನ ಸ್ತ್ರೀ ಪುರುಷ ಅಂತ ಆಗಿದ್ರೆ ನನಗೆ ಶುಭ ಆಗ್ತಿತ್ತು, ಇಂಥವಾಗಿದ್ರೆ ನನಗೆ ಶುಭ ಆಗ್ತಿತ್ತು, ಇಂಥ ಹೊಲ ಆಗಿದ್ರೆ ನನಗೆ ಮೀಸ ಆಗ್ತಿತ್ತು. ಹೆಂಗಾರ ಮಾಡಿದ್ರೆ ನಾವು ತಗೋಬೇಕು. ರಾಜ ಮಹಾರಾಜರಾಗ ಅದನ್ನ ಮಾಡಿದ್ರಲ್ಲ, ಪಾರ್ಟಿ ಪತ್ತಾಳ ಕಟ್ಟಿ ಏನ್ ಮಾಡಿದ್ರು, ಏನ್ ದುಃಖ ಬಂದಿದ್ರು. ಅವನು ಪಡೆದು ಬಡದು ಎಷ್ಟು ನಾಶ ಮಾಡಿದ್ರು. ಹಿಂದಗಡೆ ಅವನು ಏನು ಅಶೋಕದ ಹೊಳಿತದ. ಮೊದಲು ಎಷ್ಟು ಕಥೆಗಳನ್ನು ಹಿಂದ್ ಕಥೆಗಳನ್ನು ಮಾಡಿದ್ರು, ಎಷ್ಟು ಮಂದಿ ಕೊಂದ. ಆ ಅನಾಹುತವನ್ನು ಕಂಡು ಏನೋ ಒಂದು ಹಿಂದಿನ ಜನ್ಮ ಅನಾಹುತವನ್ನು ಕಂಡು ಎಷ್ಟು ಜನರನ್ನ ಮರಗಿಸಿದ್ರು, ಎಷ್ಟು ಜನರನ್ನ ಯಾಕ್ರಿ ಹೆಣ್ಮಕ್ಳು ಪಾಪ ಮಕ್ಕಳ ನಾಶ ಆಗೋದ್ರೆ ಏನಾಗ್ತವ ಜೀವನ ಎಲ್ಲ. ಎಷ್ಟು ಮಂದಿ ಮನೆಗೆ ಹೋಗ್ಬೇಕು, ನೀ ರಾಜ್ಯ ಕಟ್ಟಬೇಕಾಗ ಎಷ್ಟು ಮಂದಿ ಮನೆ ಮೂಲಕ ಕಟ್ಟಿದ್ರು. ಹೌದಿಲ್ಲ? ಅದೇ ಕಟ್ಟಿದ್ದಾರೆ ರಾಜ್ಯ ಮಹಾರಾಜ ಅದ್ರ ಹೇಳ್ಬಿಟ್ಟ ಅದನ್ನ ಮಾಡಿ ನಾವು ಹಂಗ ಬೆಳಿಬೇಕು ಅಂತವ್ರೆಲ್ಲ ಏನಾಗ್ಯದ ನೋಡ್ಕೋ, ಅದ್ರ ಪರಿಣಾಮ ಏನಾಗಿತ್ತು ಅದನ್ನೆಲ್ಲ ಮಹಾತ್ಮರೆಲ್ಲ ಅವಲೋಕನ ನೋಡಿದ್ರು. ವಿಚಾರ ಉದಯ ಆಗ್ತವು. ಅವಾಗ ಉದಯ ದಾರಿ ನಿಜವಾದ ಇದಕ್ಕೆ ಬೇರೆ ದಾರಿನೇ ಇಲ್ಲಪ್ಪ. ಈಗ ಅಹಿಂಸ ಪಾಲನೆಯನ್ನು ಮಾಡಲಿಕ್ಕೆ ಅದು ಅಲ್ಲಿ ಕಲ್ತಮ್ಮ ಅಶೋಕ. ಅಹಿಂಸಾ ಪರಮೋ ಧರ್ಮ. ಈ ಧರ್ಮದ ಕಟ್ಟಳೆಯನ್ನು ನಾವು ಬಿಡಬಾರ್ದು, ಮೋಸ ಮಾಡಿ ಏನೋ ಬಳಸಬಾರ್ದು. ಏನು ನಾವು ಪ್ರಾರಂಭ ಅದ್ರಾಗ ಸುಖ ಇಲ್ಲ. ವಿಹಿತದಿಂದ ನಾವು ಗಳಿಸಿದ್ರು ಸುಖ ಕೊಡೋದಿಲ್ಲ, ನಿಷೇಧದಿಂದನೂ ಗಳಿಸಿದ್ರು ನಮಗೆ ಸುಖ ಕೊಡೋಲ್ಲ. ಸುಖ ಮಾತ್ರ ಈ ಜಗತ್ತಿನ ವಿಷಯ ವಸ್ತುಗಳಿಗೆ ಇಲ್ಲ, ನನ್ನಲ್ಲೇ ಇದನ್ನು ನಾವು ಶೋಧ, ಆತ್ಮ ಸಂಶೋಧನೆ. ಅದನ್ನು ನಮ್ಮ ಭಾರತೀಯ ಋಷಿಮುನಿಗಳು ಮಾಡಿ ಶೋಧ ಮಾಡಿ ಇಟ್ಟು ನಮ್ಮೆಲ್ಲರಿಗೆ ಅದು ರೆಡಿ ಮಾಡಿಟ್ಟು ಅದನ್ನ ತಗೊಳಕ್ ತಾಕತ್ತೆ. ಇಟ್ಟದ ಅಡಿಗೆ ಊಟ ಮಾಡಕ್ ಆಗೋದು, ಅಡಿಗೆ ಮಾಡಿ ಇಟ್ಟದ್ದ ನೀವಂತೆ ಮಾಡ್ಕೊಳ್ಳೋದೇ ದೂರ ಉಳಿತೀವಿ. ಹಂಗೆ ನನ್ನ ಋಷಿಮುನಿಗಳು ಮಾಡಿಟ್ಟಾರ. ಅದನ್ನ ಮಾಡಿದ್ದನ್ನ ನೀವು ಹೇಳಾಕತ್ತೀನಿ, ನಾ ಏನ್ ಹೊಸದ್ ಹೇಳಾಕತ್ತೀನಿ, ನೀವು ಹಿಂದಿನ ಋಷಿಮುನಿಗಳು ಹೇಳಿದ್ದೇನೆ ಹೇಳಾಕತ್ತೀನಿ ಅಂತ ಅರ್ಥ ಬರುತ್ತೆ. ನಿಮ್ಮ ಹಿಂದಿನ ಋಷಿಮುನಿಗಳು ಏನಂತ ಹೇಳಿ ಇಂತ ತೋರಿಸಿ ಹೋಗ್ಯಾರಲ್ಲ ಅದನ್ನ ನಿಮ್ಗೆ ಹೇಳಾಕತ್ತೀನಿ. ನಂದೇನು ಸ್ವಂತದ್ದಲ್ಲಿದೆ, ನಿಮ್ಮ ಋಷಿಮುನಿಗಳು ಹೇಳಿದ್ದು. ಆ ಋಷಿಮುನಿಗಳ ಜೀವನ ಕ್ರಮಕ್ಕೆ ಬರದಂತ ಜಗತ್ತಿನ ಯಾವ ಮಾನವ ಅಷ್ಟೇ. ಮಳೆ ಪಡ್ಕೊಂಡು ಮಳೆದಾಗ ಆಸಕ್ತಿ ಕಳ್ಕೊಂಡಿದ್ರು, ನೋಡ ತೋರಿಕೆಗೆ ಬಾಳೆ ಮಾಡಿದ್ರು, ನಿಜವಾಗಿ ಅದ್ರ ಬಗ್ಗೆ ಆಸಕ್ತಿ. ಅದ್ರಾಗ ಐದಾರಲ್ಲೂ ಸುಧ ಅದ್ರ ಕಡೆ ಲಕ್ಷ್ಯ. ಕಮಲದೇವಿಗೆ ಏನಾಗೈತೆ ಅಂದ್ರೂ ಸುಧ ಆ ಕಮಲದೇವಿಗೆ ಒಂದು ಹನಿ ನೀರು ಹಂಗ ಅವರು ಎಲ್ಲ ಸಕಲ ಸಂಸಾರದೊಳಗಿದ್ರು ಇಲ್ಲ ಎಲ್ಲ ಮಾಡಿ ಒಳಗಡೆ ಹಾಕಬಹುದಂತ. ಕಮಲ ಕೊಟ್ಟರು ಮೀಮಾಂಸೆ ಕಮಲದೇವಿ ಇದ್ದಂಗ ಹಸುಗಳದಂಗ ಇರ ಕಲಿಬೇಕು. ಯಾವ ಹಸುಗೋತನ ಯಾವ ಹಸುಗೋದ್ರು ಆಳ್ ಮಗ ಎಲ್ಲ ಮಾಡ್ತಾನ, ಲಾಭ ಹಾನಿ ಬಗ್ಗೆ ಹಚ್ಕೊಂಡು ಈ ಸೌಕಾರ ಏನು ಮಾಡೋದಿಲ್ಲ. ಇದು ನೀತಿ ಹೋಗ್ಬೋದು. ನೀನು ಆಳ್ ಮಗ ಇದ್ದಂಗ ಇರಾಕಿಲ್ಲ. ನಾನು ನನ್ನದು ಹಚ್ಕೊಂಡಿದ್ರೆ ನಾನು ನಂದಲ್ಲ, ನಾನು ನನಗೆ ಸಂಬಂಧ ಅಂತ ಆರಾಮ್ ನಿಂತುಬಿಡಿ. ಎಲ್ಲ ಮಾಡ್ತಾನವ ಹಚ್ಬೋದು. ಇದು ಏನು ಮಾಡೋದಿಲ್ಲ, ಹಚ್ಕೊಂಡ ನಿಂತು ಹಂಗ ನಾವು ಇರ್ಬೇಕು ಅಂದಾರ. ಬಾಳೆ ಮಾಡ್ಬೇಕಾದ್ರೆ ಹಂಗ ಮಹಾತ್ಮರು ಹೇಳಿ ಹೆಂಗ ಬದುಕಬೇಕು, ಈಸಬೇಕು ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲ ಧರ್ಮ. ಇದರಿಂದ ಸುಖ ಸಿಗುದಿಲ್ಲ ಅಂತ ತಿಳಿದು ಬಾಳೆ ಸಿಗ್ತೈತೆನ್ನೋ ಬುದ್ಧಿ ಲೋಪ ಆಗಬೇಕು. ಎದರಿಂದನೂ ಇಲ್ಲ. ನ ಧನಿನ ನ ಪ್ರಜೆಯ ನ ಬಹುಸು ತತ್ವ ಧನಕನಕಾದಿಗಳಿಂದ ಇಲ್ಲ, ಮಕ್ಕಳು ಮನೆ ಸಾಕಷ್ಟು ಬಂಧು ಬಳಗ ಮಾಡೋದ್ರಿಂದ ಇಲ್ಲ. ಬಹಳಷ್ಟು ಶಸ್ತ್ರಾಭ್ಯಾಸ ಮಾಡೋದನ್ನ ನಾವು ಬಹಳಷ್ಟು ಹೇಳೋದು ಪಟುತ್ವ ವಾಕ್ಪಟುತ್ವ ಅಥವಾ ಇದೆಲ್ಲ ಚಂದ ಮಂತ್ರ ಮುದ್ರನ್ನ ಮಾಡ್ತಾನೆ, ಎಲ್ಲರ ಕಡೆಯಿಂದ ಹೊಗಳಿಸ್ಕೊತಾನೆ. ಅದರಿಂದ ಏನು
ಜಗತ್ತೆಲ್ಲ ನೀನು ಹೊಗಳಿದಾಗ ಏನಾಗ್ಬೇಕು? ಸುರನರ ಈ ಲೋಕ ಅಲ್ಲ, ಎಲ್ಲಾ ಲೋಕದವರು ನೀನು ಹೊಗಳಿದಾಗ ಅದರಿಂದ ಏನಾಗ್ಬೇಕು? ಸುರನರ ವಂದ್ಯತೆಯಿಂದ ಓದೇನು, ಸರಸಾಲಂಕೃತಿ ರೂಪಿಂದೇನು, ಎಷ್ಟು ಶೃಂಗಾರ ಮಾಡ್ಕೊಂಡ್ರೆ ಏನಾಗ್ಬೇಕು? ಮತ್ತು ಅದು ಕೆಟ್ಟು ಹೋಗೋದನ್ನ ಇದೆ. ಇದ್ರ ಮೇಗಿನ ನೋವು ಹಿಡ್ಕೊಂಡು ಎಷ್ಟು ಚಂದ ಮಾಡಿದ್ರೆ ಏನವು ಚಂದಕ್ಕೆ ಬೇಕಂದ್ರೆ ಚೌಗಿ ಕಟ್ಟಿ ಇರ್ಬೇಕು. ಚಂದ ಶರೀರ ಮ್ಯಾಗೆ ಎಂದ ಕೆಟ್ಟು ಹೋಗೋದಿಲ್ಲ ಇದು. ಸುಂದ ಅಂದ್ರೆ ಮದ್ದು, ಸುಂದರಿ ಕೊಳ್ಳ ನಿರಂಜನ ಪೂರ್ವಿಲ್ಲ ಮಬ್ಬಿನ ಕೊಳ್ಳಕ್ಕೆ ಬೇಕ್ತಾರೆ ಇದು ಸುಂದರಿ. ಸುಂದ ಅಂದ್ರೆ ಮದ್ದು, ದರಿ ಅಂದ್ರೆ ಕೊಳ್ಳ, ಮಬ್ಬಿನ ಕೊಳ್ಳದಾಗ ಬೇಕ್ತಾರೆ ಕಡೆಗೆ ಬಂದ ಗಿಡ ಆಯ್ತು. ಮೊಬೈಲ್ ಕೊಳದಾಗ ಬಿದ್ದು ಒದ್ದಾಡಿದ್ರು ಯಾರು 2000 ಶರೀರ ಬಿದ್ದ ಇಲ್ಲಿ ಒದ್ದಾಡಿದ್ರು ಚಂದಕ್ಕೆ ಬಿದ್ದು ಬಂದ್ಬಿಟ್ಟು ಇಲ್ಲಿ ಇದ್ರಿ ಜಗತ್ತು ಏನ್ ಚಂದ ಇದ್ದ ಕಡಿಗಾಲ ಹಿಂದೆಗಡೆ ಪಡಿತೈತಿ, ಸಮಾಧಾನ ಇಲ್ಲ. ಹೌದಿಲ್ಲ? ಎಷ್ಟೋ ಜನ್ಮಗಳು ಅದಕ್ಕಾಗಿ ಕಳೆದಿದ್ರು ರೂಪಕ್ಕಾಗಿ ಅಂತ ಹೇಳಿದ್ರಲ್ಲಿ ಒಂದೊಂದು ವಿಷಯಕ್ಕೆ ಒಂದೊಂದು ಕಳ್ಕೊಂಡು ಹೋಗ್ತಾರೆ. ಇಡೀ ಜನ್ಮನ ಹಾಳು ಮಾಡ್ಕೊಂಡು ಬಹಳ ಚಂದ ಐತೆ ಅಂತಂದ್ರೆ ನನಗೆ ಬೇಕಿದು ಹೆಂಗಾರು ಮಾಡಿದ್ರೆ ಪಡಿಬೇಕಲ್ಲ. ಒಂದು ಉದಾಹರಣೆ ಹಿಂದೆ ಹುಬ್ಬಳ್ಳಿ ಒಳಗೆ ಆದ ಘಟನೆ ಅದು. ಗೋಣಿ ಸಾವುಕಾರ ಅಂತಿದ್ದ ನಾವು. ಅದನ್ನ ರೇಡಿಯೋ ಕೇಂದ್ರದವ್ರು ಒಂದು ನಾಟಕ ಮಾಡಿದ್ರು. ಅದನ್ನ ರೇಡಿಯೋ ಕೇಂದ್ರದ ಗೋಣಿ ಸಾವುಕಾರ ಅವ ಗದಗಿನೊಳಗ ಅಲ್ಲಿ ಒಂದು ಹೆಣ್ಮಕ್ಳ ಕಂಪನಿ ಇತ್ತು, ನಾಟಕ ಕಂಪನಿ. ಅದನ್ನ ನೋಡಾಕ್ ಹೋಗ್ಯಾರ ಅವರು. ನೋಡಕ್ ಹೋದಾಗ ಸಾವುಕಾರ ಮನಸ್ಸಿಗೆ ಬಂದ್ಬಿಟ್ಟಾರ ಹೆಂಗಾರ ಮಾಡಿ ಹುಡುಗಿನ ತಗೊಂಡ ಹೋಗುದು. ಅವನ ಮನಸ್ಸಿನಾಗ ಎಲ್ಲ ನಾಟಕ ಮುಗಿದ್ರಿಂದ ಸೀದಾ ಅಲ್ಲಿ ಹೋಗ್ಯಾರ ಆ ಮಾಲಕಕ್ಕೆ ಹೆಣ್ಮಗಳು. ಆ ನಾಟಕ ಕಂಪನಿನ ಹೆಣ್ಮಕ್ಳದು ಗದಗಿನೊಳಗ ಆದ ಘಟನೆ. ಹೋಗಿ ಅಲ್ಲಿ ಹೋಗಿ ಇಲ್ಲ ನಮಗೆ ಸಾವುಕಾರ ಇಲ್ಲ ಅವ್ರ ಹೆಚ್ಚು ಬೇಯಾಕಬಿಡ್ತಾರು. ಏನ್ ನಾವು ಗುಣಿ ಸಾವುಕಾರ ಅವ್ರ ದೊಡ್ಡ ಸಾವುಕಾರ ಅವ್ರಿಗೆಲ್ಲ ಹಿಂಗಂತಿಲ್ಲ. ಗೋಣಿ ಸಾವುಕಾರ ಅಂದ್ರೆ ಆ ಗೋಣಿ ಚೀಲದ ರೊಕ್ಕ ತಂದು ಸುರು ಕಿಮ್ಮತ್ ಐತೆ ನಮ್ಗ ಅಂದ್ಬಿಟ್ಲಂತೆ ಮಾಲಕ. ತಂದು ಅದನ್ನ ನಾವು ಮಾಡಿದೆ ತಗೊಂಡು ಬಾ ನೋಡು. ನಮ್ಗೆ ಊರಿಗೆ ಬಂದವನು ಒಂದು ಚೀಲ ತುಂಬಾ ಅವನ ರೊಕ್ಕ ನಾಣ್ಯ ಒಳಗ ಅವನ್ನೆಲ್ಲ ಗಾಡಿಯಾಗ ಹೇರ್ಕೊಂಡ್ ಬಂದು ಕೊಟ್ಟ ಅಕ್ಕಿ ಲಗ್ನ ಮಾಡ್ಕೊಂಡ ಆಗಿನ ಕಾಲದಾಗ ದೊಡ್ಡ ತಾಜ್ ಮಹಲ್ ಹೋಟೆಲ್ನಾಗ ಇಟ್ಕೊಂಡ ಗೋಣಿ ಸಾವುಕಾರ ಆದ ಘಟನೆನ ಇದು. ಅದು ಹಿಂದಗಡೆ ಶರೀರ ಪ್ರಾರಬ್ಧ ರೋಗ ಹೇಳ್ತಲ್ಲ ಚಂದ ಎಲ್ಲಿ ಉಳಿತೈತಿ ಅದ ಹೊಟ್ಟೆಬೇಡ ಹೆಚ್ಚು ಬಂದು ಇಲ್ಲಿ ಮತ್ತು ಊರಿಗೆ ಬಂದು ಅಲ್ಲಿ ಹುಡುಗನ್ ಬಂದು ಅಲ್ಲಿ ಇದೈತಂತ ಒಟ್ಟ ಗೋಣಿ ಸಾವುಕಾರ ಇದು ಅವನ ಹೆಂಡತಿ ಇದು ಚೌತಿ ಐತಂತ ಅದನ್ನೆಲ್ಲ ಘಟನೆ ಆಳು ಹೋಗ್ಯವ ನೋಡ್ಯವ ಅದ ಫ್ರೆಂಡ್ ಹಚ್ಚದವ್ ಏನಿ ಎಲ್ಲ ಕಳ್ಕೊಂಡು. ಹೌದಲ್ಲ? ಬಡ್ಕೊಂಡು ಎದಕ್ಕೆ ಮಾಡಿ ಇಂದ್ರಿ ಚಟಕ್ಕೆ ಬಿದ್ದು ಹಾಳ ನೋಡಿವ ಇದು ಹಳದ ಮಾದವರು ನೋಡೇವಿ ಎಂತೆಂದ ರಾಜ ಮಹಾರಾಜ ಉಳಿದಿಲ್ಲ ನೋಡಿದಲ್ಲ. ಕುರುಕ್ಷೇತ್ರ ಇವ ರಾಮಾಯಣ ಮಹಾಭಾರತ ಎದಕ್ ಬಂದಿವು ಬಡ್ದಾಗ ಎದಕ್ಕ ಬಂದಿಲ್ಲ. ಅದನ್ನ ಹೆಣ್ಣಿಗಾಗಿ ಮಣ್ಣಿಗಾಗಿ ಇದಕ್ಕಾಗಿ ಅದರಿಂದ ಸುಖ ಸಿಗ್ತೈತೆ ಅಂತ ಬಿಡ್ಕೊಂಡಿಲ್ಲ. ನಾವು ಅದನ್ನ ಮಾಡಾಕತ್ತೇವಿ. ಇದ್ರ ಪರಿಣಾಮ ಏನಂತ ಒಂದು ಹೆಜ್ಜೆ ಇಡೋದು ದರ್ಶನ ಆಗ್ಬೇಕಲ್ಲ ನಮ್ಗೆ ಅವಾಗ ನಮ್ಮಲ್ಲಿ ಐತೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅದ್ರಾಗ ಇದು ಬರ್ಬೇಕಾದ್ರೆ ಪುಣ್ಯ ಇದ್ರ ಬರ್ಬೇಕು. ಈ ಜ್ಞಾನ ನಮ್ಗೆ ಆಗ್ಬೇಕಾಗ್ತದೆ. ಮುಂದಿನ ಜನ್ಮ ಪುಣ್ಯವನ್ನು ಮಾಡ್ರಿಪ್ಪ ಇತ್ಯಾದಿ ಅಂದ್ರೆ ಬರ್ತೈತಿ. ಮಾತಾಡಕ್ ಬಂದಿದ್ದೀವಿ ಅದನ್ನು ಮತ್ತೊಳಕ್ ಬರ್ಬೇಕು. ಹೌದು, ಮಾತಾಡ್ಕೊಂಡು ಮಾತಿನ ಜ್ಞಾನ ಅಲ್ಲ. ಹೌದು, ಅವೆಲ್ಲ ಚಿತ್ರದಾಗ ನೀರು ಚಿತ್ರದಾಗ ಬಂಡು ಚಿತ್ರದಾಗ ಊಟ ಹೋಗುದು ಚಿತ್ರಲಿಖಿತ ಸ್ತ್ರೀ ಹೌದು ಚಿತ್ರದಾಗ ನೋಡಿದ್ವಿ. ಅದು ಕಥನ ಮಾತ್ರ ಆತ ನಮ್ಮ ಶಾಸ್ತ್ರ ಹೇಳೋದಕ್ಕೆ
ಅದನ್ನ ಅನುಭವಿಸಬೇಕಾಗ್ತಂದ್ರೆ ಪೂರ್ಣ ನಾವು ದೋಷ ದರ್ಶನ ಆಗುತ್ತೆ. ಆವಾಗ ನಮ್ಗೆ ವಿವೇಕ ಜಾಗೃತ ಆಗುತ್ತೆ. ಆವಾಗ ವಿವೇಕವಂತರ ಸಂಘ ಬೇಕು. ಸಿಗಬೇಕಾದ್ರೆ ನಿಮ್ಗೆ ಹುಡುಕುಂದ ಮೂಡಿದ್ದು ಏ ವಿವೇಕವಂತರು ಏನು ಸಿಗ್ತಾರೆ ನಿಮ್ಗೆ? ಶಾಸ್ತ್ರಗಳ ವಿವೇಕವಂತರು ಇರ್ತಾರ. ಸಾಮಾನ್ಯ ಜನಕ್ಕಿಂತ ಶಾಸ್ತ್ರಗಳು ಬಹಳ ಲಭ್ಯ ಇರ್ತಾರ. ನೀನು ಕಥೆಗಳು ನಡೆಯುತ್ತಿರ್ತವೆ. ತಾವು ವೇಷದೊಳಗೆ ನೀನು ಕಥೆಗಳು ಬಹಳ ಮಾತುಕತೆಗಳು ನಡೀತಾವೆ. ಸೀನಿಯರ್ಸ್ ಕಮಿಟಿ ಅಂಡರ್ಸ್ಟ್ಯಾಂಡಿಂಗ್ ಸೋಗಿನ ಒಳಗೆ ಸಾಧು ಅನಿಸುವುದರೊಳಗೆ ಎಲ್ಲ ಒಳಗೆ ಅಂತರ ಒಳಗೆ ಏನೇನು ಕಥೆಗಳು ಮಾತುಕತೆಗಳು ನಡೀತಾವೆ. ನೋಡ್ತೇವೆ ಕೆಲವು ಮಠಮಾನ್ಯಗಳೆಲ್ಲ ನೋಡ್ತೇವೆ. ನಾವು ನೋಡಿದಾಗ ನಮ್ಗೆ ಏನ್ ಜನರಿಗೆ ಏನ್ ಗೊತ್ತಾಗತ್ತೆ, ಏನ್ ನಡೆದತ್ತೆ. ಸಂಗ್ರಹ ಮಾಡಿದ್ಮೇಲೆ ಇದ್ರ ಕಡೆ ಮಾತರ ಹೇಳೋದು ಜನರ ಕಡೆ ಇಸ್ಕೊಡ್ತಾರೆ. ಅದ್ರಾಗ ಏನೈತೆ ಇನ್ನೊಬ್ಬರಿಗೆ ಹೇಳುದು ಅದ್ರಾಗ ನೋಡಿ. ಹೌದು, ಇದರಿಂದ ನಮಗೆ ಏನ ನೋಡಿ ನಾವು ಕಂಡು ಕೇಳಿ ಮತ್ತು ನಾವು ಅದಕ್ಕೆ ಹೋಗಿಲ್ಲ. ಆದವ್ರು ನೋಡ್ತೇವೆ ನಾವು. ಆದವ್ರು ಏನು ಮುಂದಿನ ನೋಡಿ ಏನಿರೋ ಪಾಠ ಕಲಿಬೇಕು. ಅದ್ರ ಬೆಣ್ಣು ಹೈತದವ್ ಏನಾಗ್ಯವ ಎಂತೆಂತ ಮಠಮಾನ್ಯಗಳೆಲ್ಲ ಅದಕ್ಕಾಗಿ ವಿಷಯ ಮುಖಕ್ಕಾಗಿ ಅದಕ್ಕೆ ವಿಷಯ ಸಂಗ್ರಹ ಇಲ್ಲದೆ ಇರ್ತಕ್ಕಂಥ ಮಠಮಾನ್ಯಗಳು ಯಾವಾಗ ತೋರ್ಸದ್ ನನಗೆ ಬರ್ತದೆ. ಯಾಕೆ ಮಾಡ್ಲಿಲ್ಲ ಅವ್ರ ಅವ್ರು ಎಲ್ಲಿ ವಿಷಯ ಸಂಗ್ರಹ ಮಾಡ ಜ್ಞಾನಿ ಅಂದವನ ನೀವೆಂಬರ ಉಮವನ ವೇಕವನಂದ ತಾನೆ ಸೂಚಿಸಬೇಕು. ಹಿತವೆಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ. ಜ್ಞಾನಿಗಳು ಹೆಂಗೆ ಅಂತಾರಂದ್ರೆ ವಿಷಯದ ಸಂಗ್ರಹ ಇರುವುದಿಲ್ಲ. ಅದಾಗಬೇಕು. ವಿಷಯ ವಿರತಿಗೆ ಗತಿಗತ್ತ ಶಮಿತ ಅನಿಸ್ಬೋದು. ಅವನಲ್ಲಿ ಸಮಾಧಾನ ಶಾಂತಿ ಇರ್ತದೆ, ಮನೋ ನಿಗ್ರಹ ಬಂದಿರ್ತದೆ. ಆ ವಿವೇಕವನ್ನು ಜಾಗೃತಿ ಶಮಿಗೆ ಸನ್ಮುಕ್ತಿ ಪದದೊಲುಮೆ ಸೂಚಿಸಿದೆ. ಸನ್ಮುಕ್ತಿ ಪದದೊಲುಮೆಗೆ ಗುರುಪಾದ ಸೇವೆಗೆ ಸೂಚಿಸಿದೆ. ಗುರುಪಾದ ಸೇವೆಗೆ ಏನ್ ಸೂಚನೆ ಅಂದ್ರೆ ವೇದ ಆಗಮಗಳನ್ನು ತಿಳ್ಕೊಂಡು ನಾನು ಮುಕ್ತ ಆಗಬೇಕು. ಅದ್ರ ಸಂಬಂಧ ಗುರುಪಾದ ಸೇವೆ, ಅದರ ಸಂಬಂಧ ಉದ್ದೇಶ ನಾನು ಅವರಂಗನ ಮಾಡಬೇಕು. ಆ ಸ್ಥಿತಿಯನ್ನು ಹೊಂದಬೇಕು, ಮುಕ್ತ ಆಗಬೇಕು. ಈ ದುಃಖದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತ ಅಂತ ಒಂದು ಒಲವು ಬೇಕಲ್ಲ ನಮ್ಗೆ. ಅದೆಲ್ಲೂ ನಮಗೆ ಕೆಲಸ. ಅದಕ್ಕಾಗಿ ಇಡೀ ಜನ್ಮನ ಮೀಸಲಾಗಿದ್ರೆ ಹತ್ತಿದ್ರಿಲ್ಲ ಅಂತ ಎಲ್ಲ ಯಾವಾಗ ಚಂದಕ್ಕೆ ಬಂದ್ಕೊಂಡು ಕೇಳಿದ್ರೆ ಇಡೀ ಜನ್ಮನ ಅದಕ್ಕಾಗಿ ಇದ್ರೆ ಹತ್ತಿದ್ರಿಲ್ಲ. ಹಗಲಿರುಳೆನ್ನದೆ ಪರಿಭಾವಿಸಿ ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೆಯುವಲ್ಲಿ ತಾತನಿಗೆ ಪಡಿತಾವೆ. ಹಂಗಾಗೈತೆ ನಮ್ಗೆ ಎಡೆಬಿಡದೆ ಅಭ್ಯಾಸ, ಸ್ವಲ್ಪವೂ ಬಿಡದೆ ಇದ್ರೆ ಅಭ್ಯಾಸ ಮಾಡಕ್ಕಾಗೈತೆ. ಈಗ ಲೇಟ್ ಆಗದ ಒಳಗೆ ವಾಸನೆ ಎಳಕೊಂಡು ಹೋಗ್ತಾವ ಕಡಿಗೆ ಜಾಡಿ ಸಾಕ್ಷಿ ರೆಕಾರ್ಡಿಂಗ್ ಶಾಸ್ತ್ರ ಏನೈತಿ. ಹೌದು, ಎಳ್ಕೊಂಡು ಹೋಗ್ಬೇಕಾಗ ಮತ್ತೆ ಮುಂದಿನ ಬಲಾದ ಸಂಸ್ಕಾರ ಬಿಡು ತಾಸು ಇನ್ನೊಂದು ತಾಸು ಹೆಚ್ಚಿಗೆ ಹೇಳು. ನಾವು ಕಡಿಸ್ತಾವ ಹೌದು, ಕಡಿಸ್ತಾವನ್ನೇ ಹಾಕಿರ್ತೀವಿ ಮಗ. ನಾವು ಮನೆಗೆ ಹೋಗಿ ಕೆಲಸ ಮಾಡ್ಕೊತ ಒಳಗೆ ವಾಸನೆಗಳನ್ನೆಲ್ಲ ಉಳಿಸದೆ ಅಂತ ನಾಶ ಅಂದಾಗ ನಿಶ್ಚಿಂತ ಆಗ್ಯದ ಅನ್ಸುದಾನ, ಬ್ರಹ್ಮಾನುಸಂಧಾನ, ಆತ್ಮಾನುಸಂಧಾನ ಅಂತ ಹೋಗ್ಬೇಕು. ವಾಸನೆಗಳು ಇದ್ದು ಅಂದ್ರೆ ಅವು ಅಡ್ಡಿಯನ್ನು ಆಗದಾಗದು ಹೊರಗೆ ಬೇಕಾದಂಗೆ ಹೇಳಕ್ಕಾಗ ಬರ್ತೈತೆ. ಆದ್ರೆ ವಾಸನೆ ಹೋಗಿ ಈಗ ಒಂದು ತಾಸ ಹಿಡಿ ಜನರನ್ನೆಲ್ಲ ಚಲೋ ಹೇಳ್ತಾರೆ. ಸೋಮಹಂತಪಿ ಶಾಸ್ತ್ರಣಿದ್ದಾರೆ ಕೆಲವರು ಸಮಸ್ಯೆ ನಿವಾರಣೆ ಮಾಡೋದೆಲ್ಲ ಹೇಳ್ತಾನ. ಅದು ತಾನು ಮಾತ್ರ ಬೇಕಾದ ಮತ್ತು ವ್ಯಾಮೋಹ ಬುದ್ಧಿ ಆಗ್ತದೆ. ಮತ್ತೆ ಸಿಕ್ಕೊಂಡು ಮತ್ತೆ ಆಗ್ತದೆ ಎಷ್ಟಂತೆ ಲೋಭ ಮೋಹಿತ ಮತ್ತು ಲೋಭ ಮೋಹ ಹೋಗಿದ್ದು ಏನಿಲ್ಲಂತೆ ಹಂಗೆ ಇರ್ತವೆ. ಜ್ಞಾನ ಮಾಡ್ಕೊಳ್ಳೋದು ಜ್ಞಾನ ಸಮಾಧಿ ಹೊಂದಲು ಗೊತ್ತಾಗಿತ್ತು ಎಲ್ಲ ಸುಳ್ಳು. ಮಾತಿನ ಜ್ಞಾನ
ಇದರ ಜಗನ್ನ ಅನ್ನೋದು ಕಲಾ ಅದು. ಯಾಕ್ರಿ ಅದೊಂದು ಕಲೆ ಇದ್ರು ಒಂದು ಶಾಸ್ತ್ರ ಕಲಾ ಆಗಿರೋದು. 64 ಕಲೆಗಳು ಇದೊಂದು ಕಲೆ. ಅದನ್ನು ಮೀರಿ ಇದ್ದದ್ದು ನಾದಕ್ಕೆಂದು ಕಲಾತೀತము. ನೀ ಹೇಳೋ ಕಲೆ ಅದನ್ನು ನಾವು ಮೀರಿ ಬಹಳ ಚಲೋ ಐತ್ ಬಂದ್ಬಿಟ್ಟು. ಅದರಿಂದ ಇವತ್ತು ಚೈನಿ ನಡೀತೈತಿ. ಒಟ್ಟಿಗೆ ಬಹಳ ಮಂದಿ ಅವ್ರಿಗೆ ಅರ್ಜಿ ಕೊಡ್ತಾರೆ, ಏನಾದ್ರು ರೊಕ್ಕ ಕೊಡೋದು, ಚೈನಿ ನಡೀತದೆ, ಮಗಳ ಸುಮ್ಮನೆ. ಹೌದು, ಆದ ಅನುಭವ ಬರ್ಬೇಕಾಗ್ತದೆ. ಎಲ್ಲವನ್ನ ಮೀರಿ ಉದಾಸೀನ ವಿವೇಕ ನಮ್ಮಲ್ಲಿ ಜಾಗೃತ. ಕೇಳುವುದು ಶ್ರವಣ ಮನನ ನಿಧಿಧ್ಯಾಸನ ಜಗಕ್ಕವಿಲ್ಲದು ಎಂದಿರ್ಕೊಂಡು ನಿಜ ಸುಖದಲ್ಲಿ ಬಂದು ಎಲ್ಲವನ್ನು ಅಳಿದುಳಿದು ಎಲ್ಲ ಕೈ ಬಿಟ್ಟು ಯಾವಾಗ ಆತ್ಮಭಾವದೊಳಗಿದ್ದೇನೆ ಅಂತ ಒಂದು ನಮ್ಮಲ್ಲಿ ವಿವೇಕ ಜಾಗೃತ ಆಗುತ್ತಲ್ಲ. ಅವರು ಸಂಧಿ ಮಾಡಿದಾಗ ಮಾತುಗಳೆಲ್ಲ ಕೈ ಬಿಟ್ಟಿಲ್ಲ. ಅವ್ರ ಕೈ ಅನುಭವ ಎಲ್ಲ ಕೈ ಬಿಡಬೇಕು. ಹಿಡ್ಕೊಂಡ ನಾವು ಹೊಂಟಿದ್ರೆ ಅಂದ್ರೆ ಹಿಂದೆ ಇಟ್ಕೊಂಡು ಹೋಗಕ್ಕಾಗತ್ತೆ. ಎಲ್ಲ ಇಟ್ಕೊಂಡ ನಾವು ಎಲ್ಲ ಕಟ್ಕೊಂಡ ಎಲ್ಲಾ ಕೈ ಬಿಟ್ಟಾಗ ಏನ್ ಸುಧಾ ಆಗೋದಿಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಏನೈತೆ ಎಲ್ಲ ಕೈ ಬಿಡ್ತಿ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಗ ಕೈ ಬಿಡ್ತಿ. ಶಾಶ್ವತ ಸುಖ ಹೊಂದಾಕ ಇದನ್ನೆಲ್ಲ ಇಟ್ಕೊಂಡಿ. ನಾನು ನನ್ನನ್ನು ನಾವೆಲ್ಲ ಅಡಿಗೆ ಹೆಣ್ಣದ ಗಂಡನ ಸಹಕಾರ ಬಡವರಿ ನವೇದ ಮುಗತ ಎಲ್ಲಾ ಭಾವನೆಗಳನ್ನೆಲ್ಲ ಅಳದು ಉಳಿದಾಗಿದ್ದ ಅನುಭವ. ಆ ಅಭ್ಯಾಸ ನಿರಂತರವಾಗಿ ನಡೀಬೇಕಲ್ಲ. ಜನ್ಮ ಜನ್ಮಾಂತರ ಮಾಡ್ಕೊತ ಬಂದಿರ್ತಾರೆ. ನಾನು ಯಾರು, ನಾನು ಹೋಗ್ಬೋದು, ಅದು ನಾನು ಪರಮಿಸ್ಕೊಂಡು ಯಾರು ನನಗೆ ಅದೇ ನಾನಾಗಿ ಉಳಿಬೇಕಲ್ಲ. ಅನುಭವ ನಾನಾಗಿ ಅದನ್ನು ನಂಬಿದಾಗ ನೀನಾಗಿ ಹೋಗ್ಬೇಕಲ್ಲ. ಅದು ತಾನೆಂದು ನಂಬಿ ನಿಂದೊಡೆ ನಿಂದಾಕಾಗುದಿಲ್ಲ. ಹೇಳಕ್ ಕಲ್ತಿ ಅಲ್ವಾ ನನ್ನ ಹೇಳಿದ್ವಿ. ಅದನ್ನ ನಿಂದೊಡೆ ಅಂತಾರೆ. ನಂಬಿ ನಿಂದೊಡೆ ಮುಕ್ತಿ. ಆ ಕರೆತಿಲ್ಲವೆಂಬುದೇ ಹಿಂಗ ಮುಕ್ತಿ. ಇವೆಲ್ಲರೂ ಅದನ್ನ ಹೇಳ್ತಿರ್ತಿ ಕೊಡ್ತೇವೆ. ಸರ್ವ ನೀನಾಗಿ ಉಳಿಬೇಕಲ್ಲ, ದೇವರ ನೀನಾಗಿ ಉಳಿಬೇಕಲ್ಲ. ಯಾವಾಗಪ್ಪ ನೀನು ಬಿಡು ಪುರುಷೋತ್ರಿ ಮಾಡ್ತಿದ್ದ ನಾವು ಭಾವ ದೇಹ ಭಾವ ಜೀವ ಭಾವ ಗಟ್ಟಿಯಾಗಿ ಬಿಡ್ಬೇಕು. ಆ ಸಂಘದಿಂದ ಹಂಗಾಗಿತ್ತು. ಈ ಜೀವ ಭಾವ ನಾಶ ಆಗ್ಬೇಕಂತಂದ್ರೆ ಆ ಜೀವ ಭಾವನ ಯಾರು ಕಳ್ಕೊಂಡಿರ್ತಾರ ಅವ್ರ ಸಂಘನ ಮಾಡ್ಬೇಕು. ನಮ್ಗೆ ಹೊಂಟವರು ನಮ್ಗೆ ಹೇಳುವಂತೆ ಮನಸ್ಸಾದ ಭಾವನಾಗ ತುಡುಗರ ಸಂಘ ಐತಿ. ನಮ್ಗೆ ಹೌದು, ಅಂತ ತುಡುಗರ ಎಲ್ಲಿ ಹೇಳ್ಬೇಕು ನಿಮಗೆ. ಇವಾಗ ಬ್ರಹ್ಮನಿಷ್ಠ 20 ವರ್ಷ ಬ್ರಹ್ಮನಿಷ್ಠರ ಸಿಗುವನ ಬಹಳ ದುರ್ಲಭ ಈ ಜಗತ್ತು. ಅವನಿಂದ ಕಲ್ಯಾಣ ತನಗೂ ಕಲ್ಯಾಣ ಆಗಲಿ. ಯಾವ ಸ್ಥಿತಿಯನ್ನು ಪಡೆದು ತನ್ನ ಸಮಾಧಿ ಹೊಂದಿದ ಮಹಾತ್ಮ ಸ್ವಾಭಾವಿಕವಾಗಿ ಅವನಿಂದ ಜಗತ್ತಿಗೆ ಕಲ್ಯಾಣ. ನಾವು ಕಲ್ಯಾಣ ಮಾಡಬೇಕನ್ನೋ ಭಾವನೆಲ್ಲಂದ್ರೂ ಜಗತ್ತಿಗೆ ಕಲ್ಯಾಣ. ಅಂತ ಎಲ್ಲಿರ್ತಾರ ವಾತಾವರಣ ಎಷ್ಟು ಶಾಂತ ಇರ್ತದೆ. ಸುತ್ತಮುತ್ತಲು ಎಲ್ಲ ಎಷ್ಟು ಪ್ರಭಾವಳಿ ಅವನಲ್ಲಿ ಇರ್ತದೆ. ಮಹಾತ್ಮದ ಎಲ್ಲಿರ್ತಾರ ಪ್ರಭಾವಳಿ ಅವರ ಪವರ್ ಇರ್ತದೆ. ಬೇಕಾದಂತ ವೈರಸ್ ಬರೋದು ತಾನು ಮರ್ತಾ ಇದೆ. ಅದನ್ನ ಇರ್ತಾನ ಎಲ್ಲವೂ ಕಣ್ಣನ್ನು ಕಾಣುವಂತ ಒಂದು ವಾತಾವರಣದಲ್ಲಿ ನಿರ್ಮಾಣ ಆಗಿಬಿಟ್ಟಿರ್ತೈತಿ. ಅವನ ತಪಸ್ಸಿಗೆ ಇದ ಹಂಗಿರ್ತೈತಿ ಮಹಾತ್ಮರು. ಅದಕ್ಕೆ ಒಂದು ಇವ್ರ ನಮ್ಗೆ ಸಿಕ್ಕೈ ಒಡನಾಟ ಅವಾಗ ಹೆಂಗಿರ್ತಾವಲ್ಲ ಅವ್ರ ಉಪಸ್ಥಿತಿ ಹೆಂಗಿರ್ತೈತಿ. ಆತ್ಮಾನಂದಪ್ಪ ಇದ್ದಾಗಂತೆ ಯಾರು ಯಾರು ಹೇಳೋದಿದ್ದಿಲ್ಲ. ಯಾರು ಏನ್ ಹೇಳೋದು ಅದನ್ನ ರಕ್ಷಿಸಿ ಹೇಳುವಂತ ಸಾಮರ್ಥ್ಯ ಇಲ್ಲ. ಬರೇ ಶಾಬ್ದಿಕ ಜ್ಞಾನ ಮಾಡ್ಕೊಂಡು ನೇರವಾಗಿ ಅದನ್ನ ಕಂಡ ಸತ್ಯವನ್ನ ಅಪೌರು ಎಲ್ಲ ಜೀವಿಗಳು ಅದು ವಿಶೇಷ ಪರಿಣಾಮವನ್ನು ಯಾರನ್ನ ನೋಡ್ಕೊಂಡಿರ್ತಾರೆ. ಅದಕ್ಕೆ ಅದೇನಾಯ್ತಲ್ಲ ಅಪರೋಕ್ಷ ಜ್ಞಾನ ಅದು ವಿಶೇಷ ಪರಿಣಾಮವನ್ನು ನಾವು ಪರೋಕ್ಷ ಜ್ಞಾನ ಆಗೈತಿ. ಅದು ಇನ್ನೊಬ್ಬರು ಹೇಳಿದ್ರೆ ಕೇಳಿ ಹೇಳೋದು. ಹೌದಲ್ಲ, ಸ್ವಂತ ನಾವು ಅಪೌರುಷ ಮಾಡಿ ಅಂತಾರ. ಏನ್ ಅಹಂಕಾರ ರಹಿತಾಗಿ ಅದನ್ನ ಹೇಳುದು. ನಾನು ಬಂದು ಬಿಡಬೇಕು. ಒಂದು ಹೊಗಳಕ್ಕೆ ಕೂಡಲೇ ಜನ ಹೊಗಳಿದ ಕೂಡಲೇ ಶಾಸ್ತ್ರಿ ತರವರಿ ಜಗದ್ಗುರು ಜಿತೇಂದ್ರಿಯ ಅನುಮತಿ ಎಂದು ಇಳೆಯದನ್ನು ಬಣ್ಣಿಸಿ ಆನಂದ ಅಹಂಕರಿಸದೆ ಒಂದು ಅಚ್ಚರಿ ಕಡೆಯಕ್ಕ ಬಂದು ಬಿಡಬೇಕು. ಹೆಂಗಾಗ್ತದೆ ಶಾಸ್ತ್ರ ಬಹಳ ಜಗಳ ಆಗ್ತದೆ.
ಬಹಳ ಚಲೋ ಹೇಳಿದ್ರು. ಪಂಚಗೋಸ್ಕರ ಕಲಿತೀವಿ ಅಹಂಕಾರ ಅದು ಹೇಗೆ ಚಲೋ ಆಗಿರುತ್ತೆ ಅಂತ ಯಾಕೆ ನಾ ಅಲ್ಲ ಅಲ್ಲ ಶಾನೆ ಆಗಿದ್ವಾಗ ನಾ ದೊಡ್ಡ ನಾ ಬೇರೆ ಇದೆ. ನನ್ ಸಂಬಂಧ ಇಲ್ಲ. ಯಾವ್ದಾರ ಹೇಳಿದ್ದೀನಿ ಯಾವ್ದಾರ ಕೇಳಿದ್ದಂತ ನಾನು ಅಲ್ಲ ಅಲ್ಲ. ಕೇಳುದು ನಾನಲ್ಲ, ಕೇಳುವುದು ನಾನು. ಕಿವಿ ಕೇಳಿದ್ದೆ, ಬಾಯಿ ಹೋದಕ್ಕೆ ಅವು ಇಂದ್ರಿಯಗಳು ಕೆಲಸ, ನನ್ನ ಕೆಲಸ ನಾನು ಅಲ್ಲ. ಅದಕ್ಕೆಲ್ಲವೂ ಹಿಂದಕ್ಕೆ ಪ್ರೇರಕ ಶಕ್ತಿ ಇದೆ. ಅದು ಯಾವಾಗಲೂ ಏನೋ ಅಲ್ಲಿ ಯಾವ ಕ್ರಿಯೆ ಇಲ್ಲ, ಆತ್ಮನಲ್ಲಿ ಯಾವ ಕ್ರಿಯೆ ಇಲ್ಲ. ಅಂತ ಸ್ಥಿತಿ ನಾವು ಅನುಭವಕ್ಕೆ ಹೋಗ್ಬೇಕಂದ್ರೆ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಇದು ನಾವು ಅನುಭವದಾಗ ಹೋಗ್ಕೊಳ್ಳೋದು. ಸೂಕ್ಷ್ಮ ಕ್ರಿಯಾ ಸ್ಥಿತಿ ಸೂಕ್ಷ್ಮ ಶಕ್ತಿ ಸೂಕ್ಷ್ಮಾತಿ ಸೂಕ್ಷ್ಮ ಆಗಿ ಯಾವುದೂ ನಾನು ಕಡೆಗೆ ಬಂದ್ಬಿಟ್ಟೈತೆ. ಇದು ನಾನು ಜೀವಭಾವ ಬಂದ್ಬಿಡ್ತದೆ. ಜೀವಭಾವ ಇತ್ತಂದ್ರೆ ನಾನು ಅದು ನಾಶ ಆಗ್ತದೆ. ಜೀವಭಾವ ಇತ್ತಂದ್ರೆ ಮುಕ್ತಿ ಆಗ್ಬೇಕು. ನೀನು ಅನ್ನೋದನ್ನೆಲ್ಲ ಕೈ ಬಿಟ್ಟಾಗ ನೀನು ಮುಕ್ತ ಇದೆ ಅನ್ನೋದು ನಿನ್ಗೆ ಅನುಭವ ಬಂದಿರ್ತೀವಿ. ಸದ್ದ ಬಿಟ್ಟರೆ ಸದ್ದ ಐತಿ, ಬಿಡಾಕ್ತಾ ಇರಲಿಲ್ಲ, ಹಿಡ್ಕೊಂಡು ಬಂದ್ಬಿಟ್ಟೇನು ಅನ್ನೋದು ಭಾವನೆಗಳನ್ನು ನಾನಾ ಹೇಳಿದ್ದೀನಿ, ನಾನಾ ಮಾಡೀನಿ. ನನ್ನಿಂದ ನಾನು ನನ್ನನ್ನು ಭಾವ ಅದ ಅಹಂಕಾರ. ಈ ಅಹಂಕಾರ ನಾಶ ಮಾಡ್ತೇನೆ. ಈ ಅಹಂಕಾರ ನಾಶ ಆಗ ನಮ್ಮನ್ನು ಅಳಿದು ಸುಮ್ಮನಾದರೆ ಅದಕ್ಕೆ ಅಹಂಕಾರ ನಾಶ ಆದ್ಮೇಲೆ ಬ್ರಹ್ಮವನ್ನು ಅರಿಯುವುದು ಏನಂತ ಆ ಜ್ಞಾನ ನಿನಗೆ ಐತೆ ಅನುಭವ ಬಂದ್ಬಿಡ್ತದೆ. ಅಹಂಕಾರ ಕಿತ್ತಲ್ಲ ನೀನು ಏನ್ ಮಾಡ್ಬೇಕು ಸಮಾಧಾನ ಶಾಂತಿ. ಅಹಂಕಾರ ಕೊನೆಗಿಂತ ಜನ್ಮ ತಿರುಗಬೇಕು. ಅದು ಅಹಂಕಾರ ಬಹಳ ಬಂದ್ಬಿಡುತ್ತೆ. ಹಾಗೆ ಎಲ್ಲರೂ ಯಾರಾದ್ರು ಸಾಧು ಸನ್ಯಾಸಿಗಳಾಗಿಲ್ಲ ಅಹಂಕಾರ ನನ್ನಿಂದ ನಾವು ತುಂಬ್ಕೊಂಡು ಮುಂದೆ ಹೋಗೋದು. ಇದು ಹೋಗ್ಬೇಕಾದನ್ನ ಅಹಂಕಾರ ರಹಿತಾಗಿ ಇದನ್ನ ಅಭ್ಯಾಸ ಮಾಡಿ ಹೋಗ್ಬೇಕಲ್ಲ, ಅದು ಸಂಬಂಧ ಪಡಿಸ್ಕೊಳ್ಳೋ ಪ್ರಯತ್ನ ನಾವು ಕಡೆಯಕ್ಕೆ ಬಂದ್ಬಿಡ್ತೈತೆ. ಗೊತ್ತಾಗಲಾಗ ಬಂದ್ ಕೈ ಬರ್ತೈತಿ. ಅದಕ್ಕೆ ಸುವರ್ಣ ನಿನಗೂ ಬದತೆ ಅಂತ ತಪ್ಪವಾಗಿ ಇಲ್ಲ. ನಮಗೆ ಅಪ್ಪ ಅಂತಿದ್ರು ಇಲ್ಲ, ನನಗೆ ಬದಲು ಅಪ್ಪವ್ರಿಗೆ ಸುವರ್ಣ ಬಂದಕ್ಕೆ ಡಬಲ್ ಡಿಗ್ರಿ ಜ್ಞಾನಿ ಮಗ ಅದು ಸಾಕಷ್ಟು ಗೌರಿಕೆ ನೃತ್ಯ ಪಡ್ಲಿಕ್ಕೆ ಪುರುಷ ಪಡ್ಲಿಕ್ಕೆ ಆಡಬೇಕು ಬದಲು ಇಲ್ಲ. ನಾನು ಆದ್ರೂ ಅದು ಹುಡುಗದಲ್ಲಿ ಸೂಕ್ಷ್ಮ ಇರ್ತಕ್ಕಂಥ ಅದನ್ನೆಲ್ಲ ಬಡದ ಹಾಕಿ ನಿಲ್ಬೇಕಲ್ಲ. ಇದು ನಾನಲ್ಲ, ನಾನಲ್ಲ, ನನ್ನದೂ ಅಲ್ಲ, ನನಗೆ ಸಂಬಂಧಿಸಿದ್ದಲ್ಲ. ಹಣ ಬೇರೆ ಇದ್ರೆ ಇದು ಬೇರೆ. ತಟಸ್ಥಾಗಿ ಅಲಿಪ್ತವಾಗಿ ಉಳ್ಕೊಂಡು ಬಹಳ ಕಠಿಣ. ಅಭ್ಯಾಸ ಭಾಳ ಮಾಡ್ಬೇಕಾಗ್ತದೆ. ನಿರಂತರ ಎಡಬಿಡದೆ ಅಭ್ಯಾಸ ಮಾಡಿದಾಗ ನಿಜದ ಅನುಭವ. ಇಲ್ಲಾಂದ್ರೆ ಎದೆ ತರ ನಾನು ಅಂತ ಹಿಡ್ಕೊಂಡ ಅಹಂಕಾರದ ಕಲಿಕೆ. ಈ ಸೋರಿಕೆ ಒಳಗಿಂದ ಯಾವೂ ನಾನು ಇದೆಲ್ಲ ತೋರಿಡಲ್ತಾವ. ಭಾವನೆಗಳು ಬಂದದ್ದು ಯಾವುದೂ ನಾನಲ್ಲ, ಭಾವರಹಿತ ಆಗಿ ಒಪ್ಪಿಟ್ಟಲ್ಲ. ಭಾವಾತೀತ ಅಂತಾರಲ್ಲ, ಭಾವಾತೀತಂ ಅಂತಿರಲ್ಲ, ತ್ರಿಗುಣರಹಿತಂ ಭಾವಾತೀತಂ. ಭಾವರಹಿತ ಆದಾಗಿದೆ ನನ್ನ ವಸ್ತು. ಭಾವಕ್ಕೆ ಬಂದದ್ದೆಲ್ಲ ಇದು ಮತ್ತು ಮಾಯಾದೊಳಗೆ. ಭಾವಕ್ಕೆ ಬಂದದ್ದೆಲ್ಲ ಇದು ಮಾಯ ದೃಶ್ಯ. ವಿಲಕ್ಷಣವಾಗಿ ಭಾವಾತೀತ ಸ್ಥಿತಿಯನ್ನು ನಾವು ಹೊಂದಿದಾಗ ಅದು ಅನುಭವ. ಅದು ಉನ್ನತ ಸ್ಥಿತಿಯನ್ನು ಹೊಂದಬೇಕಾದ್ರೆ ನಾವು ಅಂತವರ ಸಂಖ್ಯೆಯನ್ನು ಅಂತ ವಿಚಾರ ಸಂಖ್ಯೆ ಮಾಡಿ 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 ನಮಗೆ ಬೇಕಾದಂತ ದೊಡ್ಡದಂತೂ ಆಗ್ತೈತಿ. ನಮ್ಮಂತವ್ರಿಗೆ ಹೆಂಗಾಗ್ಬೇಕ್ರಿ ಇಂಥದೆಲ್ಲ ಅದೇನು ಸಂಘ ಇಲ್ಲದಕ್ಕೆ ನಮಗೆಲ್ಲ ಕಠಿಣ ಆಗಿತ್ತು. ಇಷ್ಟ ಮಹತ್ವದ ಸಂಘ ಮಾಡಿ ನೋಡಲಿ, ಅದು ನಮಗೆ ಸರಳ ಅನಿಸ್ತೈತಿ. ನೀವು ಹೋದಲ್ಲ, ನಾವು ಅದು ಅರಿವಲ್ಲ. ಅಲ್ಲಂತೂ ಹಿಡ್ಕೊಂಡು ನಾವು ಬದ್ಧರಾಗಿ ದುಃಖವನ್ನು ಹೊಂದಕ್ಕೆ ಎಲ್ಲಿ ತನಕ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡ ವ್ಯವಹಾರ ಮಾಡ್ತಾ ಇಲ್ಲಿ ತನಕ ಮುಖ ನಿಂತ್ಕೊಳ್ಳೋದು ಏನು ಅಲ್ಲಿ ತನಕ ನೀವು ಬೇಕಾದ ಸಮಯತ್ತು ಕೆಲಸ ಮಾಡೋದು. ಅಹಂಕಾರ ಕಳ್ಕೊಂಡಾಗ ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಟು ನಿಂತಾಗ ಅನುಭವ ಆಗಿದ್ದಾಗ ಅನುಭವ ಕೊಟ್ಟು ನಿರಂತರವಾಗಿ ಅದರ ಅಭ್ಯಾಸ ಮಾಡ್ಬೇಕು. ಎಡಬಿಡದೆ ಅಭ್ಯಾಸ ಮಾಡಿದಾಗ ಇದು ತೀರಿ ಅಂತ ಸಂಘ ಮಾಡಿ ಅಹಂಕಾರ ಯಾರು ಮಾಡ್ತಿರ್ತಾರೋ ಸಂಘ ಮಾಡಿದ್ರೆ ನಿಂದು ಅದು ಹೋಗ್ಬೋದು. ಅಹಂಕಾರ ಬಲಿ ಕೊಡ್ಬೇಕಾಗಿತ್ತು. ಬಲಿ ಹೇಳ್ರಿ ಹೇಳಕ್ ಉಳಿಬಾರ್ದು. ನೀವು ಇನ್ನೊಮ್ಮೆ ಬರ್ದಂಗ
ಮತ್ತೆ ಹುಟ್ಟಿ ಬರ್ತೈತಲ್ಲ ಮತ್ತೆ ಅಹಂಕಾರ ಬರ್ತೈತೆ. ಏನು ಜನ್ಮಾಂತರ ಜನಿಸುವುದು ಬೇಡ, ಜಗವು ನನ್ನ ಅಂಶದ ಬೇಡ. ಈ ಅಹಂಕಾರದ ಅಂಶ ಇದೆ ನಾಶ ಆಗ್ತದೆ. ಅಂದಾಗ ನೀನು ಮುಕ್ತ ಆಗ್ತದೆ. ಇದು ನಾನು ನನ್ನನ್ನು ಅಹಂಕಾರ ಎತ್ತು ಅದನ್ನು ಮತ್ತೆ ಮುಕ್ತ ಕಳಿಸ್ತೀನಿ. ಅದಕ್ಕೆ ಅದನ್ನು ನಾಶ ಮಾಡಬೇಕು. ಸಮಾಧಿಯನ್ನು ಹೊಂದಿದಾಗ ಅದು ನಾಶ. ಸಮಾಧಿ ಹೊಂದದ ಹೊರತಾಗಿ ಅದನ್ನು ನಾಶ ಮಾಡ್ಕೊಳಕ್ ಆಗುವುದೇ ಇಲ್ಲ. ಏನು ಬೇಕಾದಷ್ಟು ಜನ್ಮ ತಿರುಗಿ ಕೇಳುವುದು ಮಾಡಿದ್ರು ಆಗುವುದು. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಅದಕ್ಕೆ ಅಹಂಕಾರ ನಾಶ ಮಾಡ್ಕೋಬೇಕಾದ್ರೆ ಬಿಡದೆ ಅಭ್ಯಾಸ. ಜನ್ಮಾಂತರ ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು. ಬಹುನಾಂ ಜನ್ಮನಾಂ ಮತ್ತೆ ಪರಮಾತ್ಮ ಅರ್ಜುನನಿಗೆ ಅನೇಕ ಜನ್ಮಗಳ ಪ್ರಯತ್ನ ಬೇಕು. ನಮಗಿನ ಹೇಳಿದಾಕ್ಷಣ ಕೇಳದಾಕ್ಷಣ ಆಗುವುದಿಲ್ಲ. ಅದನ್ನು ಕೇಳೋದು ಬಿಡಬೇಡ. ತಿಳಿದುದು ಅಂತ ಹೇಳಿ ಕೇಳೋದು ಬಿಡಬೇಡ. ತಿಳಿದೇ ಇರ್ಲಿ. ಒಂದ್ ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಕೇಳೋದು ಬಿಡಬೇಡ. ಶ್ರವಣದ ಫಲ ದೂರ ಆಗ್ತಂದ್ರೆ ಮನದ ಕೇಳ್ತೀವಿ. ಮನದ ಫಲ ದೂರ ಆಗ್ತಂದ್ರೆ ನಿಧಿಧ್ಯಾಸನ. ನಿಧಿಧ್ಯಾಸನ ಪರಿಪಕ್ವ ಆಗ್ತಂದ್ರೆ ನಿನಗೆ ಸಮಾಜ ಆಗ್ತದೆ. ಅವಾಗ ನೀ ಯಾರಿಗೂ ಅನುಭವ ನಿಂತು ಅವಾಗ ನಿನ್ನ ಕೆಲಸ ಮುಗಿದ. ಅಲ್ಲಿ ತನಕ ನಾವು ಪ್ರಯತ್ನ ಮಾಡಬೇಕು. ಜನ್ಮಗಳು ಎಷ್ಟೋ ಜನ್ಮಗಳು ಹೋಗ್ತಾವ, ಎಷ್ಟೋ ಜನ್ಮಗಳು ಕಳೆದೋಗ್ಯಾವ. ಅವಾಗ ಅಪ್ಪ ಮುಸಲ್ಮಾನ ಜನ್ಮದಾಗ ಅಪ್ಪ ನೋಡ್ಕೊಂತ ಕೂಡಿಸಿ ಶಿವಣ್ಣದ ಅನುಷ್ಠಾನ ಕೊಡೋದು ಮಂಗ್ಯ ಜನ್ಮ ಬಂದಾಗ ನೋಡ್ಕೊಂತ ಕೊಂಡ್ಬಿಟ್ಟಿರ್ತಾನೆ. ಅವ್ರ ಅನುಷ್ಠಾನ ಬರೋ ಪ್ರಯಾಣಿಕ ಗಿಡದಾಗ ನೋಡ್ಕೊಂತ ಕೊಂಡಿರ್ತೀನಿ. ಅನುಷ್ಠಾನ ಬಗ್ಗೆ ಮಠ ಅಬ್ಸರ್ವ್ ಮಾಡ್ತೀನಿ. ಸಕ್ಕರೆ ಹೋಗ್ಬಾರ್ದು ಅಲ್ಲೇ ಇಟ್ಬೇಕಿರುವಂತ ಅವ್ರು ಬಹಳ ಮುಂದೆ ಸಿಗುವಂತ ಸಕ್ಕರೆ ನಾವು ಬಿಡೋದು. ಅಂದ್ರೆ ಎಂತೆಂತ ಜನ್ಮಗಳು ಬರ್ತಾವ ಹೇಳಬೇಕು. ಮುಕ್ತಾಗುವ ಇವು ನಾವು ಮಾಡಿದ ವಾಸನೆಗಳ ಸಲುವಾಗಿ ಕರ್ಮಗಳನ್ನು ಬರ್ತಿ ಕರ್ಮ ಸಂಸಾರವಾಗಿ ಅಂತ ಜನ್ಮಗಳನ್ನ ನಾವು ಪಡೆದಿರ್ತೀವಿ. ಗೊತ್ತಾಗಲೇ ಆಗಿಬಿಡುತ್ತಲ್ಲ. ಇದು ಗೊತ್ತಾಗಬೇಕಾದ್ರೆ ಬಹಳ ಎತ್ತರದಿಂದ ಇದರಿಂದ ಪಾರಾಗಬೇಕಾಗ್ತದೆ. ಅಂತವ ಸಂಗನ ಬೇಕು. ಸಂಘ ಇತ್ತು ಅಂದ್ರೆ ಏನೋ ನಿನಗೆ ದಾರಿ ಸಿಗ್ತದೆ. ಸರಿಯಾದ ಮಾರ್ಗದರ್ಶಕರು ಸಿಗೋದು ಬಹಳ ಕಡಿಮೆ. ಏನೋ ಮಹತ್ವ ಸಂಘ ನಮ್ಮ ನಿಮ್ಮೆಲ್ಲರಿಗೂ ಸಿಕ್ಕೈತಿ. ಎಷ್ಟು ಜನ್ಮದ ಪುಣ್ಯ ನಮಗೇನು ಇದು ಯಾವ ಜನ್ಮದ ಪುಣ್ಯ ಐತಂತ ಹೇಳಕ್ಕಾಗಿಲ್ಲ. ಅಂತ ಒದಗಿ ಬಂದ್ರೆ ಪಡೆದೈತಂದ್ರೆ ನಾವು 8 ಜನ್ಮದ ಪುಣ್ಯ ನಾವು ಆವ ಜನ್ಮದ ಪುಣ್ಯ ಪೂರ್ವಿಕೆಲ್ಲ ಹೋಗುವ ಜೀವ ಭಾವ ನಡೆದ ನಿಜ ನಿಷ್ಠೆ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ನನಗೆ ಮಾಡ್ಕೊಳಕ ಆಗಲ್ಲ. 8 ಜನ್ಮದ ಪುಣ್ಯ ಮುಂದೆ ನಾಡಿನ ಪುಣ್ಯ ಮಾಡಿದ್ದೇನೆ. ಮುಂದೊಂದು ನಿಜವನ್ನು ನಾನು ತಿಳ್ಕೊಳ್ಳಿಲ್ಲ. ಶಿವಾನಂದ ಜವಾಬ್ದಾರ ಅದಕ್ಕೆ ಪುಣ್ಯವನ್ನೇ ಮಾಡ್ರಿ. ಇನ್ನೊಬ್ಬರಿಗೆ ತೆಗೀರಿ. ಯಾವುದೋ ಫಲಾಪೇಕ್ಷೆಯಿಂದ ಮಾಡೋದು ಮಾಡ್ಬೇಕು. ಸ್ವಾರ್ಥವನ್ನು ಬದುಕಿಟ್ಟು ಇನ್ನೊಬ್ಬರಿಗೆ ಹೆಚ್ಚಾಗುವ ಮುಂದಿನ ಲಾಭ ಇದ್ಕೊಂಡು ಅದು ಮಾಡೋದು ಬೇರೆ. ನೀವು ಕೊಟ್ರ ಮುಂದೆ ನಾನು ಬರ್ತಾನೆ ನಾನು ಕೈಯಾಗ ಸಿಗ್ತಾನೆ ಯಾಕಂದ್ರೆ ಮುಂದೆ ಕೊಟ್ಟ ಹಿಡ್ಕೋಬೇಕಾಗ ಆ ಉದ್ದೇಶ ಯಾವುದೇ ಸ್ವಾರ್ಥ ಇಲ್ಲದೆ ಅವ್ರು ಇನ್ನೊಬ್ಬರಿಗೆ ಯಾವುದೇ ಫಲಾಪೇಕ್ಷೆ ಅಂತ ಮಹಾತ್ಮರು ಜನ್ಮಾಂತರ ಮಾಡ್ಕೊಂತ ಬಂದಾರ. ಅವ್ರಿಗೆ ಆ ಸ್ಥಿತಿ ಅನುಭವ ಕೊಡಕ್ ಬರ್ತವ್ರು. ಅವ್ರಿಗೆ ಸತ್ಪುರುಷ ಬಂದಾರ. ಏತಿಗೆ ಸತ್ಪುರುಷ ಪದಾರ್ಥ ಘಟಕ ಸ್ವಾರ್ಥ ಬರೀತೈತಿ. ಎಲ್ಲರೂ ಸ್ವಾರ್ಥ ಇನ್ನೊಬ್ಬರ ಕಡೆಯಿಂದ ಏನಾದ್ರು ತಗೋಬೇಕು ಆಶೆಯಿಂದ ಅವ್ರಿಗೆ ಉಪಕಾರ ಮಾಡಬೇಕು. ಈ ಒಂದು ನಿಷ್ಕಾಮ ಪುಣ್ಯ ಒದಿಗೆ ಬಂದ ಹಾಗೆ ನೆಮ್ಮದಿ ಮುಟಿಕೆಯಾಗಿ ಮಾಡಕ್ ಕಲಿಯುದು ಇನ್ನೊಬ್ಬರಿಗೆ. ನೀ ಪೂಜೆ ಹೋಗಿ ಜೀವಗಳಿಗೆ ಯಾವುದೇ ಫಲಾಪೇಕ್ಷೆಯಿಂದ ಅವರಿಗೆ ನಾವು ಇಷ್ಟ ಮುಂದೆ ನಾವು ಉಪಯೋಗ ಉದ್ದೇಶ ಇಟ್ಕೊಂಡು ಮಾಡೋದಿಲ್ಲ. ಹೌದು, ನಮ್ಮ ಮಕ್ಕಳಿಗೂ ನಮ್ ನೋಡ್ತಾವ ಉದ್ದೇಶ ಇಟ್ಕೊಂಡು ಮಕ್ಕಳು ಜೋಪಾನ ಮಾಡ್ತೀನಿ. ಅದು ಸ್ವಾರ್ಥ ಐತಿ ನಿನಗೆ. ಹೌದಿಲ್ಲ, ಮಕ್ಕಳನ್ನ ನೋಡ್ತಾವಂತ ನೋಡಿ ಜೋಪಾನ ಮಾಡ್ತೀವಿ. ಆ ಉದ್ದೇಶನೂ ಬೇಡ. ಯಾವುದು ಫಲಾಪೇಕ್ಷೆಯಿಂದ ನಾವು ಮಾಡೋದು ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡೋದು. ನೋಡ್ರಿ ಮಹಾತ್ಮನ ಜೀವನ ನೋಡ್ಕೊಂತ ಎಷ್ಟೇ ತೊಂದರೆ ಐತೆ ಇನ್ನೊಬ್ಬರಿಗೆ ಉಪಕಾರ ಮಾಡ್ಬೇಕಂದ್ರೆ ನಡಿಬೇಕು. ಅವ್ರಿಗೆ ತೊಂದ್ರೆ ಕಡಿಮೆ ಬೇಕಪ್ಪ ಸಣ್ಣ ಹೋಗ್ತೈತೆ ಅಂದ್ರೆ ಹೋಗು ನಡಿ. ಬೇಕಾದಷ್ಟು ತಮ್ಮ ಎದುರು ಸುಧಾ ಬಿಟ್ಟು ಬಿಟ್ಟಾಯ್ತ ಅದನ್ನ ನೋಡ್ತೇವೆ ನಾವು.
ಇಂಥ ತೋರ್ಸಿದ್ರು ಇರಾಕ್ ಬರುದಿಲ್ಲ ಅಂದ್ರೆ ಹೆಂಗ್ರಿ ಇನ್ನಂತ ಮಹಾತ್ಮರ ಇದು ನೋಡಿದ್ರು ಎಷ್ಟು ನೋಡಿದ್ರು ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಜಗತ್ತಿಗೆ ಹಿತವನ್ನು ಬಯಸೋರು ಯಾರು ಅವರಷ್ಟು ಕಲ್ಯಾಣ ಜಗತ್ತಿಗೆ ಯಾರೆಂದೂ ನೋಡಿ ಜ್ಞಾನಿ ಮಾನವತಿಗೆ ಮಾಡುವಂತ ಕಲ್ಯಾಣ ಜಗತ್ತಿಗೆ ಗೊತ್ತಾಗುತ್ತೆ. ಅದಕ್ಕೆ ತಿಳಿಯುವುದು ಶಿವಶರಣರನ್ನು ನಿಮಗೆ ನವರ ಪರಿಪರಿ ಪಾಪದಲ್ಲ ತುಳಿಗಳಿಗೆ ಅಜ್ಞಾನಿಗಳಿಗೆ ಏನ್ ತಿಳಿದಿತ್ತು ಅವು ಒಳ್ಳೆ ಕರ್ನಾದೃಷ್ಟಿ ಇರ್ಬೇಕು ಒಳ್ಳೆ ಕಲ್ಯಾಣ ಆಗಬೇಕು ಮತ್ತೆ ಜನಗಳ ಮೂಲಕ ಬೇಕಾದಷ್ಟು ತ್ರಾಸ ಇವರು ಹಂಗಾಯ್ತು ಅವ್ರಿಗಿಂತ ಎಷ್ಟು ತ್ರಾಸ ಇದ್ದತ್ತು ಈಗ ಎಷ್ಟು ಶರೀರವರು ಏನಿದ್ರು ಏನ್ ಮಾಡುವುದು ಅನಿವಾರ್ಯ ಹಾಗಾಗಿ ಆದವ ಏನ್ ಮಾಡುವುದು ದುಃಖಕ್ಕೆ ಎಷ್ಟು ಸಣ್ಣ ಬಿಡ್ಲಾಗ ನಡೆದಿರ್ತದೆ ಇದು ಮಾಡಿರೋ ಅವ್ರು ಏನ್ ಮಾಡ್ತಾರೆ ಮಾತ್ರ ಅದ್ರ ನೀರು ಹಸಕ್ಕೆ ಹೌದಿಲ್ಲ ಶರೀರ ಇರಬೇಕು ಎಷ್ಟು ತೆಗಿಬೇಕಲ್ಲ ಶರೀರ ಹೌದಿಲ್ಲ ಈಗ ನೀರ್ ಕಟ್ ಮಾಡ್ತಾರ ಅಂತೇಳಿ ಸ್ವತ್ತಿದ್ದಂಗೆ ಅದಕ್ಕೆ ಹೊರಟು ಶರೀರ ಮತ್ತ ಇದ್ರ ಲಕ್ಷ್ಯ ಅಂತೇಳಿ ಅದು ಶರೀರ ತೆಗೆದೈತಿ ಇದ್ರ ಕಡೆ ಲಕ್ಷ್ಯ ಇಲ್ಲ ಅಂದ್ರೆ ಸಾಮಾನ್ಯ ಜನರು ಇರ್ಬೋದು ಅದು ಮತ್ತು ಅವ್ರು ಸಡಕಿನ ಲಕ್ಷ್ಯ ಪರಕ್ ಮಾಡಿದ್ರು ಹಾಗಿಂದಾಗ ಆ ಕಡೆ ಲಕ್ಷ್ಯ ಇದು ಈ ಕಡೆ ಲಕ್ಷ್ಯ ಕೊಟ್ಟಾಗ ಎಲ್ಲ ಮಾತು ಉಳಿಯಾಕ ಬರ್ತದೆ ಅದು ಬೇಕಲ್ಲ ನಮಗೆ ಸಾಮಾನ್ಯ ಜನರಿಗೆ ಬರುದಿಲ್ಲ ಏ ಆಗದು ಮಾತು ಸಾಮಾನ್ಯ ಅವ್ರು ಹಿಂದಿನ ಜನ್ಮ ಸಂಸ್ಕಾರ ಫಲ ಯಾವಾಗ ಬೇಕಾವಾಗ ಆ ಭಾವದಾಗ ಇರಾಕ್ಬೇಕಂತ ಎಲ್ಲ ಮಾತು ಬೇಕಾದಷ್ಟು ವೇದನಾ ಅದಾವ ಸುಖ ಶರೀರದಾಗ ಅದ್ರ ಕಡೆ ಲಕ್ಷ ಪಾರ್ಕ್ ಮಾಡ್ಕೊಂಡು ಬಿಡ್ಕೊಳ್ತಿದ್ರು ಹಂಗ ಬೇಕಲ್ಲ ಅಭ್ಯಾಸ ಬರ್ಬೇಕು ಅದಾಗ ಬರ್ಬೇಕು ಹಂಗ ಹೋಗಿರಿ ಕೇಳ್ದಾಕ್ಷಣ ಬರ್ತೈತಿ ಸಂಕಟ ಬಂದಾಗ ಅವಾಗ ಎದಿ ಶಾಂತ ಹೊರ ಇರ್ತೀವಿ ಹೊಡಕ್ಕೆ ಚಾಲುವಾತ ಶರೀರದಾಗ ಯಾವ್ದಾರ ಒಂದು ಬ್ಯಾನಿ ಚಾಲುವಾತಂದ್ರೆ ಎದಿ ಶಾಂತ ಸಮಾಧಾನವಾಗಿ ಬರ್ತದೆ ಮುಖೋತೀನಿ ಶರೀರ ಭಾವ ಇರ್ತದೆ ಎಲ್ಲಾಗ ಹಂಗೆ ಅದು ಬಹಳ ತಪ್ಪಿಸ್ಬೇಕಾದ ಕಠಿಣ ಸಂಬಂಧ ತಪ್ಪಿಸ್ಬೇಕು ಆತ್ಮ ಭಾವ ಏನೆಲ್ಲ ಆತ್ಮ ಭಾವಗಳನ್ನ ನಿರಿಯಾಗಿ ನಿಲ್ಲಬೇಕಂತಂದ್ರೆ ಹಗಲವಾಗ ಕೆಲಸ ಇರ್ಬೇಕು ಸಾಮಾನ್ಯ ಜನರಿಗೆ ಬರೀ ಮಾಹಿತಿ ಜ್ಞಾನದಿಂದ ಕೆಲಸಕ್ಕೆ ಹೋಗುದು ಅದು ಕೃತಿಯೊಳಗೆ ಅಳವಡಿಕಲ್ಲ ಇದ್ದ ಅದನ್ನ ಸಂಬಂಧ ತಪ್ಪಿಸ್ಕೋಬೇಕಲ್ಲ ಲಿಂಗ ತಪ್ಪಿಸ್ಕೋಬೇಕಲ್ಲ ಜನ್ಮ ಜನ್ಮಾಂತರ ಅಭ್ಯಾಸ ಬೇಕ್ರಿ ಅಭ್ಯಾಸ ಸಂಜನಿತ ಅಂತ ಯಾಕೆ ಸತತ ಅಭ್ಯಾಸ ಬೇಕು ನಾವೆಲ್ಲದರ ಎಲ್ಲಾ ಸಂಬಂಧವನ್ನು ತಪ್ಪಿಸ್ಬೇಕು ನಾನು ಹೋಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಇದು ಅಭ್ಯಾಸ ನಿರಂತರ ನಾವು ಮಾಡ್ತೀವಿ ಅಭ್ಯಾಸ ಇಲ್ಲದ ಅನುಭವ ಆಗೋದಿಲ್ಲ ನಾವು ಯಾರಿದ್ದೀವಿ ಅನ್ನೋ ಅನುಭವ ಆಗ್ತಾ ನಿರಂತರ ಇದ ನಮ್ಮ ಇರುವಿನ ಬಗ್ಗೆ ಶ್ರವಣ ಮಾಡೋದು ಮನನ ಮಾಡೋದು ನಿಧಿ ತಿಳ್ಕೊಳ್ಳೋದು ಇದ ಅಭ್ಯಾಸ ಸತತ ಅಭ್ಯಾಸನ ಆಧ್ಯಾತ್ಮಿಕ ಸಾಧನೆ ಬರೀ ನಾವು ಬಾಳೆ ಚಂದನ ಹೆಸರು ಬರೀ ಅಲ್ಲೇ ಅವರ ಸಂಘ ಅದನ್ನ ತಗೋಬೇಕು ಜಡಬಂದಿ ದೇವರ ಸಂಘ ಅಲ್ಲಿ ಹೇಳ್ಕೊಂಡು ಹೋಗ್ತೈತಿ ಯಾರ್ಯಾರಿಗೆ ಯಾರ್ಯಾರ ದರ್ಶನ ಇರ್ತೈತಿ ಅಂತ ಸಂಘದಾಗ ಕಾಲ ಕಳೀತಾವ ಯಾರಪ್ಪ ವಿವೇಕವಂತರ ಸಂಘ ಅಲ್ಲಿ ಮಾಡ್ತಾರ ನಾವು ಜಡಬದಿ ಸಂಘ ಕಾಳಪಾಯಿ ಸಂಘದಿಂದ ನಾವು ಜನ್ಮದಿಂದ ಮಾತ್ರ ಹೋಗ್ಬೇಕಾಗೈತಿ ಇದ್ರಾಗ ಆಸಕ್ತಿ ಹುಟ್ಟಿ ಮತ್ತು ಜನ್ಮಕ್ಕೆ ಬರಬೇಕಾಗೈತಿ ಯಾಕೆ ಜನ್ಮಕ್ಕೆ ಯಾಕೆ ಹುಟ್ಟಿಗೆ ಕಾರಣ ಏನು ಅಂದ್ರೆ ವಿಷಯದಲ್ಲಿ ರಾಗ ಪ್ರೀತಿ ಅದ ಹುಟ್ಟಾಕಸ್ಬೇಕು ಜನ್ಮ ವಿಷಯಗಳ ಮೇಲಿನ ಪ್ರೀತಿ ಯಾರ್ಯಾರಿಗೆ ಎದೆದಾಗ ಪ್ರೀತಿ ಐತಿ ಅದಾಗಿ ಜನ್ಮ ಗಂಡಿನ ನಾಮವಿದ್ದವ್ರು ನಾಳೆ ಅದರಾಗಿನ ಓದದಾಗಿನ ಹೇಳು ಕುರಿಯಾಗಿ ಹೋಗ್ತಾವ್ ನೋಡ್ಲಿ ಅದೇ ಹೆಸರು ಮತ್ತೊಂದು ಏನು ಅದು ಸುಖ ಇರೋದು ಅದ ಸುಖ ಆಗಿದ್ರೆ ಅದಕ್ಕೆ ಸುಖ ಆಗಿಲ್ಲ ಹೆಣ್ಣಿನ ಶರೀರದಾಗ ಸುಖ ಸಿಕ್ಕಿದ್ರೆ ಹೆಣ್ಣಿನ ಶರೀರ ಧಾರಣ ಮಾಡಿದಾಗ ಈಗ ಯಾಕೆ ಸುಖ ಸಿಕ್ಕಿಲ್ಲ ಗಂಡಿನ ಶರೀರ ಸುಖ ಇದ್ರೆ ಗಂಡ ಶರೀರ ಧಾರಣ ಮಾಡಿದವಾಗ ಯಾಕೆ ಸುಖ ಸಿಕ್ಕಿಲ್ಲ ಅದನ್ನೆಲ್ಲ ಮರ್ತಾಗಿ ಹೋದ್ರು ನೀ ಆನಂದ ಈ ದೇಹದಾಗ ಅಲ್ಲಿ ಹೆಣ್ಣು ಗಂಡು ಭಾವ ಇಲ್ಲ ದೇಹ ಭಾವ ಇಲ್ಲ ದೇಹದ ಸಂಬಂಧ ಯಾವಾಗ ತರ್ತೈತಿ ಯಾವಾಗ ನೀ ಆನಂದ ಎಲ್ಲೆಲ್ಲ ಶರೀರ ಭಾವ ಬಂತು ಅಲ್ಲಿ ನಿಂತದೆ ದೇಹ ಭಾವ ನಡಿಗೆ ದುಃಖದ ಕೇಳು ಅದನ್ನ ದೇಹ ಭಾವ ಇಲ್ಲ ಊರ್ಲಾಕೊಂಡು ಸಾಯೋದಲ್ಲ ಎಣ್ಣಿ ತಗೊಂಡ್ ಸಾಯೋದಲ್ಲ ದೇಹ ಜೀವಂತ ಇದ್ದಾಗ ಇದರ ಸಂಬಂಧ ತಪ್ಪಿಸ್ಕೊಂಡು ಇರಬೇಕು ಅನಂತ ಜನ್ಮಗಳ ಪ್ರಯತ್ನ ಅನಂತ ಜನ್ಮ ತಪ್ಪಿಸಿದ್ದ ನೋಡ ಅಂತ ಅಕ್ಕಮದೇವಿಗೆ ಹೆಣ್ಣು ಗಂಡಿನ ಭಾವಿಲ್ಲ ಇಲ್ಲಿ ನಾ ಗಂಡನೇ ಅಂತ ಜನ ಮಾಡ್ತೀನಿ ಗಂಡನೇ ಅಂತ ನಾ ಹೇಳ್ತೀನಿ ಭಾವ ಬಂದ್ರೆ ಹಂಗಕ್ಕೆ ಆ ಭಾವ ಇರ್ಲಿಲ್ಲ ಅಂದ್ರೆ ದೇಹ ಭಾವ ಇರ್ಲಿಲ್ಲ ಅಂದ್ರೆ ದುಃಖ ಯಾರಿಗೆ
ಆ ಭಾವದ ಆತ್ಮಭಾವದಲ್ಲಿ ನಿಜವಾಗಿರುವ ಅಭ್ಯಾಸ ಬೇಕಲ್ಲ. ಅದು ದೃಢಪಡಬೇಕಾಗ್ತದೆ. ಇದು ಅಭ್ಯಾಸ, ಸತತ ಅಭ್ಯಾಸ. ನಾನಾಗಿ ಬೆಳಿಬೇಕು. ದೇಹ ನೀನಾಗೋದು ಯಾವಾಗ ಬಿಡ್ತೀವಿ ಅವಾಗ ನೀನು ಕಲಿತೀವಿ. ಅದು ಹೆಂಗೆ ಸಾಧ್ಯ ಐತೆ ಅಂದ್ರೆ ಅಭ್ಯಾಸದಿಂದ ಅದು ಸಾಧ್ಯ. ದೇಹ ಸಂಬಂಧ ತಪ್ಪಿಸ್ಕೋಬೇಕಾಗ್ತಂದ್ರೆ ಅದಕ್ಕೆ ಸತತ ಇದು ನಾನಲ್ಲ, ನನ್ನದು ಅಲ್ಲ, ನಡವಳಿಕೆ ಬರುತ್ತಿದ್ದು ನಡವಳಿಕೆ ಹೋಗ್ತದೆ. ನಾನಲ್ಲ, ಪಂಚಭೂತ ಸಂಘಟಿತವಾದ ದೇಹ ನಾನು. ಅದು ಹೆಂಗಾಗೈತೆ ಅನ್ನೋದೈತಿ. ಅದ್ರ ಶರೀರ ಹೆಂಗಾಗೈತಿ, ಧಾತು ಸಪ್ತಕವಾಗಿ ತಂದೆಯೋ ಮಾತೆಯ ಸೂತಕ ಉದಿರ ರೂಪವಾಗಿ ಮತ್ತೆ ತಮ್ಮವಾಗುವ ಅಚ್ಚರಿಯನ್ನು ಕೇಳಿ ಹಿಂದಿನ ನಿರ್ಮಾಣ ಆಗಿತ್ತು. ಮತ್ತೆ ನಾಶಕ ಬಾಲಕ ಜರ ಜೀರ್ಣ ರೂಪವಾಗಿ ಮತ್ತೆ ನರಕೆ ಮೇಲೆ ನರಕೆ ಆಗಿ ಮತ್ತೆ ಮುಪ್ಪಾಗಿ ಕೈಕಾಗಿ ಒಬ್ಬಳ ಕೊಲ್ಲಂಗಾಗ್ತಿ ಸಾಯಿ ಏನು ಮಾಡಿ ಹೋಗ್ತೇವೆ ಜೀರ್ಣ ಆಗಿ. ಆದ್ರೆ ನಾನು ಅದಲ್ಲ, ಏನಾದ್ರು ಮಾಡಿ ತಯಾರು ಮಾಡಿದ ವಸ್ತು ಅಲ್ಲ, ನಿರ್ಮಾಣ ಮಾಡಲು ಬರ್ತದೆ. ಹೌದು, ನಾನು ಬೇರೆನೇ ಇದ್ದೀನಿ. ನಾ ಯಾವಾಗ ಅದನ್ನ ಬೇರೆ, ನಾನು ಬೇರೆ. ಈ ಸಂಬಂಧ ತಪ್ಪಿಸ್ಕೊಂಡು ಇರುವಂತ ಪ್ರಯತ್ನ ಬೇಕಲ್ಲ. ಅಮೃತ ಸ್ವರೂಪನ ಕೆಡಲಾರ್ದಂತ ವಸ್ತು ಮಾಡಿ ಹೋಗುವುದನ್ನು ನಾನು ಅಂತ ಆರೋಪ ಮಾಡ್ಕೊಳ್ತಿದ್ದೇನಲ್ಲ, ಅದರಲ್ಲಿ ದುಃಖ ಆಗಿರ್ತದೆ. ಈ ಆರೋಗ್ಯದ ಬಹಳ ತಕ್ಕ 4 ವರ್ಷದಿಂದ ಇದೆಲ್ಲ ಹೇಳಿ ಅಧ್ಯಾತ್ಮ ಅಂದ್ರೆ ಏನು? ಆರೋಪ ಮಾಡ್ಕೊಂಡು ಕುಂತೀವಲ್ಲ, ನಾವು ಅದನ್ನು ನಾವು ಅಂತ ಅಭ್ಯಾಸವನ್ನ ನಿವಾರಣೆ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ಸತತ ಅಭ್ಯಾಸ ಮಾಡಿದಾಗ ಇದು ಗೊತ್ತಾಯ್ತು. ಇದೇನ ಆಗುದು ಬೇಡ ಬೇಡ ಅಂತ ಅಕ್ಕೈತೆ ಅಂತ ಮಾಡಿ ಪ್ರತಿಯೊಬ್ಬರಿಗೆ ಕೈ ಬಿಡಬೇಕು. ಆಗುದು ನಿರಾಶೆ ಬಾಧೆ ಆಗ್ಬೇಡ. ಪುನಃ ನೀವು ಮಾಡಿ ಮುಂದೆ ನಿಮ್ಗೆ ಫಲ ಬರುತ್ತೆ. ಸ್ವಲ್ಪ ಯಾಕಾಗೋದಕ್ಕೆ ಇದು ಅಭ್ಯಾಸ ಕೇಳು. ಹೇಳಿದ್ದ ನಿನಗೆ ಮುಂದೆ ದೊಡ್ಡ ಲಾಭ ಆಯ್ತು. ಕೇಳೋದು ಬಿಡಬೇಕಂತಿದ್ರು. ತಿಳಿದೇ ಇರಲಿ, ಕೇಳೋದು ಮಾತ್ರ. ಇದ್ರಾಗ ಹೋಗ್ಲಿ ನನ್ನ ಪ್ರಾಣ ಅಂತ ಈಗ ಕೇಳ್ಕೊಂತ ಪ್ರಾಣವಾಗಿ ಹೋಗ್ತದೆ. ಅಂದ ಮುಂದೆ ಯಾರ್ಯಾರು ಅದರ ಜನ ಶರೀರ ಬಿಡ್ತೀರಿ ಅದಾಗಿ ಬಿಡ್ತೀರಿ. ಬಾಳೆ ಬದುಕು ಬರೀ ಅದ ಜನ್ಮಣಮ್ಮ ಅಂತ ಜನ್ಮ ಪದ್ಧತಿ ಏನು ನೆನಪಿ ಅದಾಗಿ ಬಿಡ್ತೀರಿ ಅಂತ ಹೇಳ್ತದೆ. ಸುಖ ಯೋಗ ಸಂಯೋಗದಲ್ಲಿ ಏನನ್ನು ನೆನಪನ್ನು ಅದರ ಅಂತರನಾಗಿ ಹೇಳುವಂತ ಶರೀರ ಬಿಡುವಂತ ಏನ್ ನೆನಪು ಮಾಡ್ಬೋದು ಅದಾಗಿ ಬಿಡ್ತೀನಿ. ಜೀವನ ಪರ್ಯಂತರ ಎದುರಾಗ ಸುಖ ಗೊತ್ತಿರ್ತೈತಿ, ಎಲ್ಲರ ನೆನಪಿ ಬರ್ಬೇಕು, ಅದಾಗಿ ಬಿಡ್ತೀನಿ. ಅವ್ರು ಈ ಅಭ್ಯಾಸದಿಂದಲೇ ದೃಢಪಟ್ಟಿದ್ದಾರೆ. ನಾನೇ ಆ ಅಮೃತ ಸ್ವರೂಪ ಇದ್ದೇನೆ, ದೇವರ ನಾನಿದ್ದೇನೆ, ನಾಶರಹಿತವಾದಂತ ಅರು ನಾನಿದ್ದೇನೆ, ಇರು ನಾನು ಅನುಭವದಿಂದ ಜಾಗೃತ ಆಗಿರ್ತಾವೆ. ಅದಾಗಿ ಬಿಡಿದ್ದೀನಿ. ಅದಕ್ಕೆ ಆ ಅನ್ಯ ಭಾವನೆಗಳ ಬರುವಾಗ ದೇಹ ಬಿಡುವಂತೆ ನಾನೆಲ್ಲ ಸಂಬಂಧ ತಪ್ಪಿಸ್ಕೊಂಡಿರ್ಬೇಕು. ಸಂಸ್ಕಾರ ಇದ್ರೆ ಬದಕ್ಕೆ ಹಿಂದಿನ ಜನ್ಮ ಸಂಸ್ಕಾರ ಬೇಕಾಗುತ್ತೆ, ಈಗ ಪ್ರಯತ್ನ ಬೇಕು. ಅಂದಾಗ ನಾನು ಅಲ್ಲದ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡು ಇರಾಕ ಬರ್ತೈತೆ. ಅಭ್ಯಾಸ ಬೇಕು. ಅದನ್ನು ಮಹಾತ್ಮನ ನಮಗೆ ತಿಳಿಸ್ಕೊಟ್ರೆ ಎದ್ದು ತೋರಿಸಿದ್ರು. ಸಂಬಂಧ ತಪ್ಪಿಸ್ಕೊಂಡು ಇರ್ಲಿ ಅಂತ ಆರಾಮಿರ್ತೀವಿ. ಮುಕ್ತ ಆಗೋದಂದ್ರೆ ನಾವು ಅಲ್ಲದ ಎಲ್ಲ ಸಂಬಂಧ ನಾವು ನನ್ನದು ಅಂತೇಳಿ ನಾವು ಹಿಡ್ಕೊಂಡು ಕೂತೇವೆ. ನಾ ಹೆಣ್ಣಿನ ಗಂಡನಿಗೆ ಅಲ್ಲದ ಭಾವನೆಗಳನ್ನೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡು ಕೂತೇವೆ. ಜನ್ಮಾಂತರ ಇವನ್ನೆಲ್ಲ ಸಂಬಂಧ ಪ್ರಯತ್ನ ಮಾಡ್ಕೊಳ್ತೇವೆ. ಇದು ನೀನಲ್ಲ, ದೇಹ ನೀನಲ್ಲ, ಇಂದ್ರಿಯಗಳು ನೀನಲ್ಲ, ಜಗವೆಲ್ಲ ನಿನಗೆ ವಿಷಯವಾಗತಕ್ಕದೆ. ನಿನಗೆ ಅನ್ಯವಾಗಿಲ್ಲ, ನಾನು ಬೇರೆ ಅಲ್ಲದೆ ಅವೆಲ್ಲ ನಮ್ಗೆ ಇದಾಗ್ಬೇಕು. ಇದು ಕೋಶರ ನಮ್ಮ ಭಾರತೀಯ ಋಷಿಗಳ ಪರಂಪರೆ ಇನ್ನೊಂದು ಅದನ್ನ ನಾವು ಅನ್ಕೊಂಡು ನಾವು ಸಂಬಂಧ ತಪ್ಪಿಸ್ಕೋಬೇಕಾಗಿತ್ತು. ಸಂಬಂಧ ಹದಿಮೂರರಲ್ಲಿ ಮಾತಾಡಬೇಕು. ದೌಡ ಸಂಬಂಧ ತಪ್ಪಿಸ್ಕೊ ಅವಕಾಶದ ಮನುಷ್ಯರ ಬಂದಾಗ ಪ್ರತಿಯೊಬ್ಬರಿಗೆ ಅವಕಾಶ ಐತಿ ಸಂಬಂಧ ತಪ್ಪಿಸ್ಕೊಂಡು ಆರಾಮ ಭಾವವಾಗಿರಕ್ಕೆ. ಅದಕ್ಕೆ ಮಾನವ ಜನ್ಮ ಕೊಡ್ಬೇಕು ಅಂತ ಹೇಳ ನಾವು ಸಂಬಂಧ ಹೊತ್ಕೊಂಡು ಮಧ್ಯಾಹ್ನ ನಾನು ಪ್ರತಿಯೊಬ್ಬರಿಗೆ ಬರ್ತದೆ. ಮನುಷ್ಯನ ಶರೀರ ಧಾರಣೆ ಮಾಡಿದವ್ರು ಎಲ್ಲರಿಗೂ ಅವಕಾಶ ಐತಿ. ಅದಕ್ಕೆ ಎಲ್ಲವೂ ಅವರು ಮಹಾತ್ಮ ವೇದಂದ್ರೆ ನಾವು ಅಲ್ಲದ ಯಾವುದು, ನಾವು ಅಲ್ಲದೇವು ಆತ್ಮ ಮತ್ತು ಅನಾತ್ಮಗಳ ವಿಚಾರವನ್ನು ನಾವು ದೃಢಪಡಿಸ್ಬೋದು. ನಾವು ಅಲ್ಲದನ್ನೆಲ್ಲ ಕೈಬಿಟ್ಟು ಇರುವಂತ ಅಭ್ಯಾಸ ನಾವು ಮಾಡಿಕೊಂಡಾಗ ನಮ್ಗೆ ಆರಾಮಿನ ಭಾವದಾಗ ಇರಬಹುದು. ಯಾವಾಗಲೂ ಇದ್ದದ್ದು ಅವರು ನೀವು ನಡಬರ್ಕತ್ತವ್ರಿ. ಅವರು ಅನಾತ್ಮ ಭಾವನೆಗಳು ನಡಬರ್ಕ ಬರ್ತಾವ, ನಡಬರ್ಕ ಆತ್ಮ ಭಾವ ಯಾವಾಗಲೂ ಇದು ವಸ್ತು ಅಂದ್ರೆ ನೀನು ಇಲ್ಲದಂಗೆ ಯಾವಾಗ ನೀನು ಇಲ್ಲದ ಭವಿಷ್ಯಕ್ಕಾಲಗಳಿಂದ ಎಂದೂ ಯಾವಾಗೂ ಇದಾವ, ಈಗೂ ಇದಾವ, ಇನ್ನು ಮುಂದೂ ಇದಾವ.
ನೀನು ಬೆಳಬಾರ್ದು ನೋಡಿ ಅಂತ ನಾನು ತಿಳ್ಕೊಂಡು ಅಲಕ್ಷಣೆ ಮಾಡ್ತೇವೆ ಇವನು ಅದಲ್ಲ ಅದಕ್ಕಿಂತ ಮೊದಲು ಇದ್ದ ಮಾಡ್ಬೇಕು ಹೇಳು ಅಮೃತ ಸ್ವರೂಪನೇ ಅಂತ ಒಂದು ಅನುಭವವನ್ನು ನಾವು ಮಾಡ್ತೀವಿ. ಅದನ್ನು ವೇದಾಂತ ಅದನ್ನು ನಾವು ತಿಳ್ಕೊಬೇಕಾಗಿತ್ತು. ಅವರ ಮಹಾತ್ಮ ಸಂಘದಿಂದ ನಾವು ತಿಳ್ಕೊಬೇಕು. ಯಾಕೆ ಎಲ್ಲರೂ ಅದರ ಸ್ವರೂಪಗಳಿದೆ, ಎಲ್ಲರೂ ಅದನ್ನು ಹೊಂದಲಿಕ್ಕೆ ಅದಕ್ಕೆ ಅದರಿಂದ ಮಾಡ್ಕೋಬೇಕಾಗಿತ್ತು. ಅದು ವಾತ್ಸಾದಾಗದೇವಿ ಅದಕ್ಕೆ ನಾವು ಪ್ರತಿಯೊಬ್ಬರು ವಾತ್ಸಾದಾಗದೇವಿ ನಮ್ಗೆ ಹೆಂಗಾಗಿದ್ರಿ ಅಂತ ನಾವು ಅದನ್ನ ಹಿಂಬಾಲಿಸಬೇಕು. ನಮ್ಮಂತವ್ರು ಹೆಂಗ ಬೇಕಾದಂತ ಪಾಪಿ ಅದನ್ನು ಎಲ್ಲರಲ್ಲಿ ದೋಷ ಇರ್ತಾವ. ಏನ್ ತಿಳ್ಕೊಬೇಡ, ಮಾಡದವ್ರು ನಮ್ಮ ಬಂದದಲ್ಲಿ ನಾವು ಯಾರೇನು ಕುಂಬಳ ಪ್ರತಿಯೊಬ್ಬರಿಗೂ ಇದನ್ನು ಮಾಡ್ಕೊಳಿಕ್ ಬರ್ತೈತಿ ಅಂತ ಸಂಘ ಮಾಡಿ ಈ ವಿಚಾರವನ್ನು ನಮ್ಮಲ್ಲಿ ಜೀವನಗಳು ಅಳವಡಿಸ್ಕೊಂಡು ಮುಕ್ತ ಆಗಕ್ಕೆ ಅವಕಾಶ ಐತಿ. ಅದೇ ಪ್ರತಿಯೊಬ್ಬರು ಮಾನವನಿಗೆ ತಿಳ್ಕೊಳಿಕ್ ಬೇಕಾದಂತ ಪಾಪಿ ಅದನ್ನು ಸುಧಾರಿಸ್ಕೊಳಿಕ್ ಇದ ಅವಕಾಶ ಐತಿ. ಈಗ ಸುಧಾರಿಸ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಅವಾಗ ನೀನು ಸುಧಾರಿಸ್ಕೊಳಕ್ ಅವಕಾಶ ಐತಿ. ಪಶು ಪಕ್ಷಿಗಳ ಜನ್ಮದಾಗ ಸಾಧ್ಯನೇ ಇಲ್ಲ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದಾಗ ಬೇಕಾದಂತ ಪಾಪಿ ಅದನ್ನು ನಮಗೆ ಇಂಥ ಒಂದು ಅವಕಾಶ ಐತಿ ಮಾಡ್ಕೊಳ್ಳಿ. ಅದಕ್ಕೆ ಅವ್ರಿಗೆ ಹೇಳಿದಂಗೆ ಒಬ್ಬ ದೌಡ ಆಗ್ಬೋದು, ಕೆಲವು ಲೇಟ್ ಆಗಿ ಆಗ್ಬೋದು. ಅದಕ್ಕೆ ಪರಿಣಾಮ ಅವ್ರಿಗೆ ಸರಿಯಾಗಿ ತಿಳ್ಕೊಂಡು ನಾವು ಅಭ್ಯಾಸ ತೊಡಗಿದ್ರೆ ಅದು ಹಾಗೆ ಆಗ್ತೈತಿ. ಅವ್ರನ್ನ ಸಂಘ ಮಾಡಿ ಬಿಡಬೇಡ. ಅದರ ಮಹಾತ್ಮರ ಅಂತ ಅನುಭವಗಳ ಸಂಘ ಸಿಕ್ಕ ದೊಡ್ಡ ಲಾಭ ಮಾಡಿ ನೋಡು. ಸಾವು ಸತ್ಪುರುಷರ ಸಂಘ ಮಾಡಿ ನೋಡ. ಸಾವು ಸತ್ಪುರುಷರ ಸೋಗಕ್ಕನ್ನ ಹೇಳೋವೆಲ್ಲ ಯಾರ ಜ್ಞಾನವನ್ನು ಮಾಡ್ಕೊಂಡಿರ್ತಾರೋ, ಸಮಾಜ ಸ್ಥಿತಿಯನ್ನು ಬಿಟ್ಟಿರ್ತಾರೋ, ಆ ಉನ್ನತ ಸ್ಥಿತಿಯನ್ನು ಪಡ್ಕೊಂಡಿರ್ತಾರ ಅವರ ಸಂಘ ಮಾಡಿದಾಗ ಬಂದದ್ದು ಅವರ ಸೇವಾದಿಗಳನ್ನು ಮಾಡಿ ಅಲ್ಲಿ ಶ್ರದ್ಧೆಯಿಂದ ವಿಚಾರಗಳನ್ನು ಕೇಳಿ ಮನನ ನಿಧಿಗ್ರಾಸನ ಮಾಡಿಕೊಂಡು ನಮ್ಮ ಜೀವನವನ್ನು ಅಳವಡಿಸ್ಬೇಕು. ಅದರಂತೆ ಜೀವಿಸ್ಬೇಕಲ್ಲ. ಅಂದಾಗ ನಮ್ಗೆ ಅದು ಲಾಭ ಬೇಕು. ನಾವು ಮೊದಲಿನ ಚಾಳಿ ಮೊದಲ ಏನೈತೆ ಮೊದಲು ಕೇಳುವುದು ಮಾಡೋದು ಮೊದಲಿನ ಚಾಳಿನ ಮಾಡಾಗ ಅವ್ರ ಚಟಾಕಗಳು ಮಕ್ಕಳು ಹೀನ ಸ್ಥಿತಿ ಬರ್ತದೆ. ಅದಕ್ಕೆ ಬ್ಯಾಡ್ಲಿ ಮನಸ್ಸ ಯಾವ ಚಟದ ಅದನ್ನು ಬೇಡ. ಭೂಮ ವಾಸನೆಗಳನ್ನು ಕಡಿಮೆ ಮಾಡೋದು ಕಡಿಬೇಕಲ್ಲ. ಅದು ಪುಣ್ಯ ಇದ್ರ ಕಡೆ ಹೋಗ್ಬೇಕು. ಅಸಂಗ ಮಾಡಿದಾಗ ಮಾತ್ರ ಚಟದ ವಾಸನೆ ಹೆಚ್ಚಾಕೈತಿ. ಅದಕ್ಕೆ ಜಡಬುದ್ಧಿ ಸಂಘ ಬಿಡು ಅಂತ ಹೇಳ ಬಿಟ್ಟಾಗ ಮಹಾತ್ಮ ಸಂಘ ಮಾಡಿದಾಗ ನಾವು ಆ ಸ್ಥಿತಿ ಕೊಡಬೇಕು. ನೀವು ಏನೂ ಮಾಡಬೇಕಾಗಿ ಅವ್ರ ಸಂಘ ಮಾಡೋದು ಸಾಕು. ನೀನು ದಾರಿ ಸಿಗ್ತೈತಿ. ಈ ಜಡಬುದ್ಧಿ ಜಡಜಂಗವನ್ನು ರಾಜ್ಯ ಮಾಡದ ಹೊರತಾಗಿ ನಿನಗೆ ಅನುಭವ. ಜಡಬುದ್ಧಿ ಜಡಸಂಘ ಬಿಡದೆ ಮಾಡುವ ತಕ್ಕ ಎಂತೊಲಿವನು ತನಗೆ ಬೇಕಾದಾಗ ಹೇಳ್ತೈತಿ ಕೇಳ್ತೈತಿ ಮಾಡಿದ್ದ ಮತ್ತೆ ಇಲ್ಲಿ ನೂತನ ಹೆಜ್ಜೆ ಆಗಿದೆ. ಮತ್ ಮಾಡಿ ಜಡಬುದ್ಧಿ ಜಡಸಂಘದ ಬೆಳೆದು ಬಿಡ್ತೇವೆ. ಕಟ್ಟಿ ಬಂದು ಬಡ ಕುಂತಿ ಬಂದ್ರೆ ನಿನಗೆ ಆಗ್ಬೇಕು ಅಂತ ನನಗೆ ಹೇಳ್ಕೊಂಡ್ಬಿಡ್ತೈತಿ. ಅದು ಪ್ರಭಾವ ಬಹಳ ಸಂಘದ ದೋಷ ಆಗಬಾರ್ದು. ಇದರ ಸಂಘದೊಳಗೆ ನೀವು ಬೆರೆತು ಮೇಲೆ ಪುನಃ ಜಡಬುದ್ಧಿ ಜಡಸಂಘ ಏನ್ ವ್ಯವಹಾರ ಕಷ್ಟ ಮಾಡ್ಕೊಂಡು ನಾವು ಏಕಾಂತವಾಗಿರಬೇಕು. ಜನರ ಪರಿಚಯ ಇಲ್ಲದಿರಬೇಕು. ದೇವದರ್ಶನವನ್ನು ಮಟ್ಟದಲ್ಲಿರಬೇಕು. ಅರಿಯಬೇಕು ಪ್ರಪಂಚ ವಾಸನೆಗಳನ್ನು. ಇನ್ನೊಂದು ಏನಾದ್ರು ಜಗತ್ತಿನಾಗ ಹೊಂದಬೇಕು ಅಂತ ಹೇಳೋದಿಲ್ಲ. ಅದು ಮಾಡಿದವ್ರಿಗೆ ಏನಾಗಿರೋದು ಪರಿಣಾಮ ಏನಕ್ಕೆ ನೋಡ್ಬೋದು. ವಾಸನಾ ರಹಿತ ಆಗಲ್ಲ ನಿಂದಂತ ಸುಖಿನ ಯಾವ ಈ ಜಗತ್ತಿನ ಯಾವ ಬಯಕೆಗಳು ಇರಲಿಲ್ಲ ಅಂತ ಅದೇ ತೃಪ್ತಿ ಸ್ಥಿತಿ. ಇಲ್ಲ ಅಂದ್ರೆ ನೀವು ತೃಪ್ತಿ ಪಡ್ಸಕ್ ಆಗುವುದೇ ಇಲ್ಲ. ಎಷ್ಟು ಶರೀರ ಧಾರಣ ಮಾಡಿದ್ರು ಅವ್ನ ಬಯಕೆಗಳನ್ನು ತೃಪ್ತಿ ಪಡ್ಸಕ್ ತೃಪ್ತಿಪಡಿ ಶರೀರ ಬಿಟ್ಟಾಗ ಯಾವಾಗ ನೋಡಿ ಜಗತ್ತಿನ. ಅದಕ್ಕೆ ನಾವು ಮಹಾತ್ಮ ಹೇಳಿದಂತ ವಿಚಾರಗಳನ್ನ ನಾವು ಕೇಳಿ ನಮ್ಮ ಜೀವನಗಳು ಅಳವಡಿಸ್ಬೇಕು. ನಾವು ನೀವೆಲ್ಲ ಅದಂತೆ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡ ಅಂತ ಒಂದು ಸ್ಥಿತಿಯನ್ನು ನಾವು ನೀವೆಲ್ಲ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡಿದ್ದೀವಿ. ನಮ್ಮ ಮಕ್ಕಳಿಗೆ